पताके बलिराजेंद्र ना कीर्तिया पताके दानशील ध्वरयन्ते दीपावಳಿ ಅವನಿಗಂತೆ दानशील ध्वरयन्ते दीपावಳಿ ಅವನಿಗಂತೆ दीपावಳಿ ಅವನಿಗಂತೆ दीपावಳಿ ಅವನಿಗಂತೆ ಹರಿ ಬಂದು ಮೂರಡಿಯ ಗೆಲುವ ಬೇಡಿದ ಬಲಿಯು ನೀಡಿದ ಮಹಾಮಹಿಮನಾದ ಹರಿ ಬಂದು ಮೂರಡಿಯ ಗೆಲುವ ಬೇಡಿದ ಬಲಿಯು ನೀಡಿದ ಮಹಾಮಹಿಮನಾದ ಶುಭ ದಿನವಿದು ಕೇಳಿ ಸಖಿಯರೇ ಬೆಳಗಿರೆ ಜ್ಯೋತಿ ಮನಸಾರೆ ಶುಭ ದಿನವಿದು ಕೇಳಿ ಸಖಿಯರೇ ಬೆಳಗಿರೆ ಜ್ಯೋತಿ ಮನಸಾರೆ ಜೀವನವೆಂಬುದು ಜೇನಾಗಿ ಜೀವನವೆಂಬುದು ಜೇನಾಗಿ ಜನಗಳು ನಿತ್ಯ ಹಾಯಾಗಿ ಜೀವನವೆಂಬುದು ಜೇನಾಗಿ ಜನಗಳು ನಿತ್ಯ ಹಾಯಾಗಿ ಸುರ ಸುಖಗಳ ಕೀರಿ ಬಾಳುವ ವರಗಳ ಕೊಡುವ ಬಲಿದೇವ ಸುರ ಸುಖಗಳ ಕೀರಿ ಬಾಳುವ ವರಗಳ ಕೊಡುವ ಬಲಿದೇವ Yes, go on. ಯುವರ್ ಆನರ್, ಇವನು ಸದ್ವಂಶದಲ್ಲಿ ಹುಟ್ಟಿದ ಇವನು ತಕ್ಕ ಮಟ್ಟಿಗೆ ವಿದ್ಯಾವಂತನಾಗಿರುವ ಇವನು ಕೊಲೆ ಮಾಡಿದ್ದಾನೆ. ಯುವರ್ ಆನರ್, ಆದರೆ ಕೊಲೆ ಮಾಡೋದಕ್ಕೆ ಕಾರಣ ಏನು ಅನ್ನೋದನ್ನ ಸ್ವಲ್ಪ ವಿಮರ್ಶೆ ಮಾಡಬೇಕಾಗಿದೆ. Yes, proceed. ನಾನೊಂದು ಮಹಾ ಅಪರಾಧ ಮಾಡಿ ನ್ಯಾಯಮಂದಿರದಲ್ಲಿ ನಿಂತಿದ್ದೇನೆ. ನನಗಾಗುವ ಶಿಕ್ಷೆಯನ್ನು ನೋಡುವುದಕ್ಕೋಸ್ಕರ ಜನಗಳು ತುಂಬಿ ಕಿಕ್ಕರಿದಿದ್ದಾರೆ. ಆದರೆ ಸಮಾಜದಲ್ಲಿ ಆಗುತ್ತಿರುವ ಕೊಲೆ ಸುಲಿಗೆಗಳಿಗೆ ಕಾರಣ ಏನು ಅಂತ ಒಬ್ರು ಯೋಚನೆ ಮಾಡದೆ ನನಗಾಗೋ ಶಿಕ್ಷೆಯನ್ನು ನೋಡಿ ನಗ್ತಾ ಇದ್ದಾರೆ. ನಗಲಿ. ಅಣ್ಣ ತಮ್ಮಂದ್ರು ಒಟ್ಟಾಗಿ ಬಾಳ್ತಾ ಇರೋದನ್ನ ಕಂಡು ಸಹಿಸುವಷ್ಟು ಸಹನೆ ಇಲ್ಲದೆ ಒಬ್ಬರಿಗೊಬ್ಬರಿಗೆ ದ್ವೇಷ ತಂದಿಟ್ಟು ಮನೆ ಹಾಳು ಮಾಡೋ ಮಧಾಂಧರಿರೋ ಈ ಸಮಾಜ ಇವತ್ತು ನನ್ನ ಕಂಡು ನಗ್ತಾ ಇದೆ. ನಗಲಿ. ಜೂಜಾಡೋದು ಮಹಾ ತಪ್ಪು, ಜೂಜಾಡೋದು ಮಹಾ ತಪ್ಪು ಅಂತ ಬಾಯಿನಲ್ಲಿ ಹೇಳ್ತಾರೆ. ಜೂಜುಕೋರರಿಗೆ ಬೇಕಾಗುವ ಇಸ್ಪೀಟು, ಕಾರ್ಡ್ಸು, ಸಟ್ಟ, ರೇಸ್ ವಗೈರೆ ಎಲ್ಲಾ ಸಮಾಚಾರಗಳನ್ನು ಒದಗಿಸಿಕೊಟ್ಟು ಈ ದುಶ್ಚಟಗಳಿಗೆ ಬರಿಬಿದ್ದವರ ರಕ್ತ ಹೀರೋ ಮಧಾಂಧ್ರಿರೋ ಈ ಸಮಾಜ ಇವತ್ತು ನನ್ನ ಕಂಡು ನಗ್ತಾ ಇದೆ. ನಗಲಿ. ವಿಸ್ಕಿ ಕುಡಿದ್ರೆ, ಬ್ರಾಂದಿ ಕುಡಿದ್ರೆ ಮನೆ ಹಾಳಾಗುತ್ತೆ, ದೇಶ ಹಾಳಾಗುತ್ತೆ, ಸಮಾಜ ಹಾಳಾಗುತ್ತೆ ಅಂತ ಮಾತಾಡ್ತಾರೆ, ಲೆಕ್ಚರ್ಸ್ ಕೊಡ್ತಾರೆ, ಪ್ಲಾಟ್ಫಾರ್ಮ್ ನಲ್ಲಿ ನಿಂತ್ಕೊಂಡು ಕೇಕೆ ಹಾಕ್ತಾರೆ. ಆದ್ರೆ ಈ ಕೆಟ್ಟ ಪಾನಗಳನ್ನ ಗುಟ್ಟಾಗಿ ತರಿಸಿ ಬ್ಯಾಕ್ ಡೋರ್ ನಿಂದ ಬ್ಲಾಕ್ ಮನಿ ತಗೊಂಡು ಬ್ಲಾಕ್ ಮಾರ್ಕೆಟ್ ನಲ್ಲಿ ಮಾರೋ ಮಹಾ ಧನಪಿಶಾಚಿಗಳಿರೋ ಈ ಸಮಾಜ ಇವತ್ತು ನನ್ನ ಕಂಡು ನಗ್ತಾ ಇದೆ. ನಗಲಿ. ಈಗ ಜನಗಳನ್ನು ವಂಚನೆ ಮಾಡಬಹುದು, ಸಮಾಜಕ್ಕೆ ದ್ರೋಹ ಮಾಡಬಹುದು, ನ್ಯಾಯದ ಕಣ್ಣಿಗೆ ಮೊನ್ನೆರಚಬಹುದು, ಆದರೆ ಭಗವಂತನ ಕಣ್ಣಿಗೆ ಮೊನ್ನೆರಚೋದಕ್ಕೆ ಸಾಧ್ಯವಿಲ್ಲ. Come to the point. ಯುವರ್ ಆನರ್, ಇವನು ಮಧ್ಯಮ ವರ್ಗದಲ್ಲಿ ಹುಟ್ಟಿದವನು. ಇವರ ತಂದೆ ಚಿಕ್ಕಂದ್ರಲ್ಲೇ ಕಾಲವಾದುದರಿಂದ ಅಣ್ಣನ ಸಂರಕ್ಷಣೆಯಲ್ಲೇ ಇದ್ದ. ಅಣ್ಣನೇ ಮದುವೆ ಮಾಡಿದ. ಮದುವೆ ಆದ ಮೇಲೆ ಸಂಸಾರ ನಡೆಸೋದು ಬಹಳ ಕಷ್ಟವಾಯಿತು. ಇವನು ಅನೇಕ ಊರುಗಳನ್ನು ಸುತ್ತಿ ಎಲ್ಲಿಯೂ ಸರಿಯಾಗಿ ಕೆಲಸ ಸಿಕ್ಕದೆ ಪುನಃ ಈ ಊರಿಗೆ ಬಂದ. ಅಣ್ಣನ ಮನೆಯಲ್ಲೇ ಇದ್ದ. ತನ್ನ ಸ್ನೇಹಿತರು ಸಿರಿವಂತಿಕೆಯಿಂದ ಮೆರೆಯುತ್ತಿರುವುದನ್ನು ಕಂಡು ತಾನೂ ಹಣ ಸಂಪಾದನೆ ಮಾಡಬೇಕೆಂದು ದುರ್ಮಾರ್ಗಕ್ಕಿಳಿದ. ಕುದುರೆ ಜೂಜಿನಿಂದ ಹಣ ಸುಲಭವಾಗಿ ಸಂಪಾದನೆ ಮಾಡಬಹುದೆಂದು ಜೂಜಾಡೋದು ಕಲ್ತ, ಕುಡಿಯೋದು ಕಲ್ತ, ಜಯಂತಿ ಅನ್ನೋ ಕೆಟ್ಟ ಹೆಂಗಸಿನ ಸಹವಾಸ ಮಾಡ್ದ. ಇಷ್ಟಾದರೂ ಇವರ ಅಣ್ಣನಿಗೆ ಈ ವಿಚಾರವೇ ತಿಳಿಯುದು. ಪಾಪ ಇವರಣ್ಣ ಸಂಸಾರಕ್ಕೋಸ್ಕರ ದಿವಸಕ್ಕೆ 20 ಗಂಟೆಗಳ ಕಾಲ, ಅಂದ್ರೆ ರಾತ್ರಿ 2-3 ಗಂಟೆಗಳ ಕಾಲ ದುಡಿಯುತ್ತಾ ಇದ್ದ. ಕೇವಲ 200 ರೂಪಾಯಿಗಳಿಗೋಸ್ಕರವಾಗಿತ್ತು. ಅವನು
ಓನಲ್ಲೇ ನೀನಿಲ್ಲೇ ನಿನ್ನ ಒಲುಮೆ ಬೇಕಲ್ಲೇ ಸುಖ ವಿಲಾಸದಾಸೆ ತೀರಲೇ ದಯ ತೋರೆ ನನ್ಮೇಲೆ ನಾ ಬಲ್ಲೆ ನೀ ತರಲೆ ನಿನ ಒಲಿಮೆ ನಾಲೊಲ್ಲೆ ಸವಿ ಮಾತು ಕೇಳಿ ಸೋಲಲೆ ಹಣ ಬರಲೋ ಕೈ ಮೇಲೆ ನಾ ಬಲ್ಲೆ ನೀ ತರಲೆ ನಿನ ಒಲಿಮೆ ನಾಲೊಲ್ಲೆ ಸವಿ ಮಾತು ಕೇಳಿ ಸೋಲಲೆ ಹಣ ಬರಲೋ ಕೈ ಮೇಲೆ ಹಳೆ ಮಾತೇಕೆ ಮರೆತನು ಪರ್ಸು ನಾಳೆ ಕೊಡುವೆ ಅರಿಯರ್ಸು ಹಳೆ ಮಾತೇಕೆ ಮರೆತನು ಪರ್ಸು ನಾಳೆ ಕೊಡುವೆ ಅರಿಯರ್ಸು ತುಗುರಾಯಿಸಿ ಹೊನ್ನ ಮಾತಾಡುಸ ಹೆಣ್ಣ ಸಾಲದ ಮಾತೇ ಇಲ್ಲ ತುಗುರಾಯಿಸಿ ಹೊನ್ನ ಮಾತಾಡುಸ ಹೆಣ್ಣ ಸಾಲದ ಮಾತೇ ಇಲ್ಲ ಸಾಲದ ಮಾತೇ ಇಲ್ಲ ಓನಲ್ಲೇ ನೀನಿಲ್ಲೇ ನಿನ್ನ ಒಲುಮೆ ಬೇಕಲ್ಲೇ ಸುಖ ವಿಲಾಸದಾಸೆ ತೀರಲೇ ದಯ ತೋರೆ ನನ್ಮೇಲೆ ನಾ ಬಲ್ಲೆ ನೀ ತರಲೆ ನಿನ ಒಲಿಮೆ ನಾಲೊಲ್ಲೆ ಸವಿ ಮಾತು ಕೇಳಿ ಸೋಲಲೆ ಹಣ ಬರಲೋ ಕೈ ಮೇಲೆ ಬಿಡು ಇನ್ನೇ ಜೀವನಾಗಲೇಟು ನಡಿ ಹೊರಗೆ ತಗೋಟಿ ಕೇಟು ಬಿಡು ಇನ್ನೇ ಜೀವನಾಗಲೇಟು ನಡಿ ಹೊರಗೆ ತಗೋಟಿ ಕೇಟು ಮುನಿಸೇಕೆ ನೀರೆ ಮನ ಸೋತೆ ಬಾರೆ ಅನುರಾಗ ನೀ ತೋರೆ ಮುನಿಸೇಕೆ ನೀರೆ ಮನ ಸೋತೆ ಬಾರೆ ಅನುರಾಗ ನೀ ತೋರೆ ಅನುರಾಗ ನೀ ತೋರೆ ನಾ ಬಲ್ಲೆ ನೀ ತರಲೆ ನಿನ ಒಲಿಮೆ ನಾಲೊಲ್ಲೆ ಸವಿ ಮಾತು ಕೇಳಿ ಸೋಲಲೆ ಹಣ ಬರಲೋ ಕೈ ಮೇಲೆ ಓನಲ್ಲೇ ನೀನಿಲ್ಲೇ ನಿನ್ನ ಒಲುಮೆ ಬೇಕಲ್ಲೇ ಸುಖ ವಿಲಾಸದಾಸೆ ತೀರಲೇ ದಯ ತೋರೆ ನನ್ಮೇಲೆ ಹಳೆ ಮಾತೇಕೆ ಮರೆತನು ಪರ್ಸು ನಾಳೆ ಕೊಡುವೆ ಅರಿಯರ್ಸು ಹಳೆ ಮಾತೇಕೆ ಮರೆತನು ಪರ್ಸು ನಾಳೆ ಕೊಡುವೆ ಅರಿಯರ್ಸು ತುಗುರಾಯಿಸಿ ಹೊನ್ನ ಮಾತಾಡುಸ ಹೆಣ್ಣ ಸಾಲದ ಮಾತೇ ಇಲ್ಲ ತುಗುರಾಯಿಸಿ ಹೊನ್ನ ಮಾತಾಡುಸ ಹೆಣ್ಣ ಸಾಲದ ಮಾತೇ ಇಲ್ಲ ಸಾಲದ ಮಾತೇ ಇಲ್ಲ ಓನಲ್ಲೇ ನೀನಿಲ್ಲೇ ನಿನ್ನ ಒಲುಮೆ ಬೇಕಲ್ಲೇ ಸುಖ ವಿಲಾಸದಾಸೆ ತೀರಲೇ ದಯ ತೋರೆ ನನ್ಮೇಲೆ ನಾ ಬಲ್ಲೆ ನೀ ತರಲೆ ನಿನ ಒಲಿಮೆ ನಾಲೊಲ್ಲೆ ಸವಿ ಮಾತು ಕೇಳಿ ಸೋಲಲೆ ಹಣ ಬರಲೋ ಕೈ ಮೇಲೆ जीते रहो मेरे जान जीते रहो ಓನಲ್ಲೇ ನೀನಲ್ಲೇ ನಾನಿಲ್ಲೇ ನಿನ್ನ ಒಲುಮೆ ಬೇಕಲ್ಲೇ ವರದಾ ಇಲ್ಲೇ ರೆಡಿ ಆಗಿದ್ದೀನಿ ಅಂದ. ಏನಾಗಬೇಕು ಅಂದ. ಮಲಕ್ಕೊಂಡು ನಿದ್ದೆ ಮಾಡಬೇಕು ಅಂದ. ಅಷ್ಟಕ್ಕೆ ಲೈಸೆನ್ಸ್ ಇಲ್ಲ ಅಂದ. ಇನ್ಯಾತಿಕ್ಕಿದೆ ಅಂದ. ಎಲ್ರೂ ಇದಕ್ಕೆ ಸಿದ್ಧವಾಗಿ ಇದ್ದಾರೆ ಅಂದ. ಇಸ್ಪೀಟ್ ಆಡಬೇಕು, ನಮ್ಮ ತಸ್ದೀರ್ ನೋಡಬೇಕು. ಎಕ್ಕ ರಾಜ ರಾಣಿ ಪರೇಲ ಮೂರೆಲೆ ಆಡಬೇಕು. ಮನೆ ಮಠ ಹಾಳು ಮಾಡ್ಕೋಬೇಕು. Come on, lead.
ಮರುಗಿತ ಮೌನದಲ್ಲಿ ಮಲಗಿರುವ ಕಮಲಿನಿಯ ಮುಂಗುರುಳ ನೇವರಿಸಿ ಆಧರಿಸಿ ಎಚ್ಚರಿಸೆ ಮುಂಗುರುಳ ನೇವರಿಸಿ ಆಧರಿಸಿ ಎಚ್ಚರಿಸೆ ಕಂಗಳನ್ನು ಕಣಿಸುವ ರಥವೇರಿ ರವಿ ಬರುವ ಬೆಳಗಾಯ್ತು ಎದು ನಂದನ ಬೆಳಗಾಯ್ತು ಎದು ನಂದನ ಈ ಕೇಳು ಬೆಳಗಾಯ್ತು ಎದು ನಂದನ ಮೇಲೇಳು ಗೆಳೆಯರೆಲ್ಲ ಬಂದಿದರು ಮೇಲೇಳು ಬೆಳಗಾಯ್ತು ಎದು ನಂದನ ನೊರೆ ಹಾಲ ನೀಡಲು ನಾರೆಯರೆಲ್ಲ ನೊರೆ ಹಾಲ ನೀಡಲು ನಾರೆಯರೆಲ್ಲ ಪರಮಾತ್ಮ ನಿನ್ನನು ಕಾದಿಹರಯ್ಯ ಪರಮಾತ್ಮ ನಿನ್ನನು ಕಾದಿಹರಯ್ಯ ಮುರಳಿಯ ನಾದವ ಮುರಳಿಯ ನಾದವ ಕೇಳಿಸಿ ಮೈ ಮರೆಸೋ ಮುರಳಿಯ ನಾದವ ಕೇಳಿಸಿ ಮೈ ಮರೆಸೋ ಕರುಣಾಸಾಗರ ನೀನೇಳೋ ಕೃಷ್ಣ ಗೆಳೆಯರೆಲ್ಲ ಬಂದಿಗರು ನೀ ಕೇಳು ಬೆಳಗಾಯ್ತು ಎದು ನಂದನ ಮೇಲೇಳು ಬೆಳಗಾಯ್ತು ಎದು ನಂದನ ಏನ್ ರಾಧಾ ಸೊಗಸಾಗಿ ಹಾಡ್ತಿದ್ದೆ. ನೀವ್ ಕೇಳಿ ಸಂತೋಷ ಪಡ್ಲಿ ಅಂತ. ರಾಧಾ ಎಷ್ಟು ಚೆನ್ನಾಗಿ ಮಾಡಿದ್ಯಾ ಅವತ್ತು. ಸುಮ್ನೆ ತಿನ್ರಿ. ತುಪ್ಪ ಹಾಕ್ಲೆ ಇದೆಯೇ? ಸಂಬಳ ಹೆಚ್ಚು ಮಾಡು ಅಂತ ಯಜಮಾನ್ರನ್ ಕೇಳೋದಕ್ಕೇನೋ ನಾಚಿಕೆ, ತುಪ್ಪ ಹಾಕು ಅಂತ ಹೆಂಡತಿನ ಕೇಳೋದಕ್ಕೂ ನಾಚಿಕೆನೆ. ಅಲ್ಲ, ತಿಂಗಳ ಕೊನೆ ಇದೆಯೋ ಇಲ್ವೋ ಅಂತ. ನೀವು ಬರೋ ತನಕ ಕಾಯ್ಕೊಂಡಿರೋದಕ್ಕೆ ರೈಲು ನಮ್ ಚಿಕ್ಕಪ್ಪನ ಮಗಂದಲ್ಲ. ಹೊತ್ತಾಯ್ತು, ಬೇಗ ಹೇಳಿ. ಸೀತಾ, ಇನ್ನು ನಿನ್ ಗಂಡ ಎದ್ದಿಲ್ವೇನಮ್ಮ? ಅವರು ರಾತ್ರಿ ಮನೆಗ್ ಬರ್ಲೇ ಇಲ್ಲ. ಪಾಪ, ಏನ್ ಕೆಲ್ಸವೋ ಏನೋ. ರಾಧಾ, ಊರ್ಗ್ ಹೋಗಿ ಬರೋದು 3-4 ದಿವಸ ಆಗತ್ತೆ. ಅಲ್ಲಿ ತನಕ ಮನೆ ಕಡೆ ಹುಷಾರಾಗಿ ನೋಡ್ಕೋಬೇಕು. ಎದ್ಯಪ್ಪ, 8 ಗಂಟೆ ತನಕ ಲಕ್ಷಣವಾಗಿ ನಿದ್ದೆ ಮಾಡೋದಕ್ಕೆ ಏನೋ ಧಾಡಿ. ಏನೇ ಹೇಳ್ದೆ ಬೇಗ ಮುಖ ತಗೊಂಡು ಪಾಠ ಓದು ಅಂತ. ಓ ಕಾಫಿ. ಛೀ, ಮುಖ ತೊಳಿದೆ ಕಾಫಿ ಕುಡಿತೀನ? ಮುಚ್ಚ ಬಾಯಿ, ತೆಗಿಯೋ ಕೈ. ಮುಚ್ಚುವಂತೆ ತೆಗಿಯಂತೆ ಯಾವ ಮಾತು ಕೇಳ್ಬೇಕಮ್ಮ? ಎಲ್ಲ ಚಿಕ್ಕಪ್ಪನ ಬುದ್ಧಿನ ಕಲಿತಾ ಇದೆಯಲ್ಲ. ಬಾಪ, ಮುಖ ತೊಳಿಸ್ತೀನಿ.
ಸೀತಾ 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 ಇದೇನು ತಲೆಯೆಲ್ಲ ಗಾಯವಾಗಿದೆ, ರಕ್ತ ಸುರಿತಾ ಇದೆಯಲ್ಲ. ಯುದ್ಧಕ್ಕೆ ಹೋಗಿದ್ದೆ, ತೆಪ್ಪಗಿರು. ಗಲಾಟೆ ಮಾಡಿ ಮಲಗಿರೋ ಅಣ್ಣನ ಮೇಲೆ ಬಿಸ್ಬೇಡ. ಅವರಿನ್ನು ಊರಿಂದ ಬಂದಿಲ್ಲ, ಕೂತ್ಕೊಳ್ಳಿ, ಔಷಧಿ ಹಚ್ಚಿ ಬ್ಯಾಂಡೇಜ್ ಕಟ್ತೀನಿ. ಮಾತು 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 ಬೆಳೆಸ್ತಾ ಇರ್ತೀಯಲ್ಲ, ಅನಿಷ್ಟವೇ? ಅಯ್ಯೋ, ಹೀಗೆ ಯಾಕೆ ಮಾಡ್ತೀರಿ? ದೂರ ಇರು, ದೂರ ಇರು. ಹತ್ರ ಬಂದ್ರೆ ಒಂದು ಪ್ರಾಣ ತೆಗೆದುಬಿಟ್ಟೇನು. ಅಯ್ಯೋ, ಏನಾಗಿದೆ ಹೇಳಿ. ಅಕ್ಕ! ಅಕ್ಕ! ಏನಮ್ಮ, ಏನಾಯ್ತು? ನೋಡಿ ಅಕ್ಕ, ತಲೆಯಿಂದ ರಕ್ತ ಸುರಿತಿದ್ರು, ಮುಟ್ಬೇಡ ಅಂತಾರೆ, ಹೊಡಿಯಕ್ ಬರ್ತಾರೆ. ಹಾ, ರಕ್ತ? ನೀನ್ ಹೋಗಿ ಊಟ ತಕೊಂಡಮ್ಮ, ಹೋಗು. ನೀವು ಮನೆಗೆ ಬರೋದೇ ಅಪರೂಪ, ಬಂದ ದಿನವಾದ್ರೂ ಕಷ್ಟ ಸುಖ ಮಾತಾಡ್ಬಾರ್ದೆ? ಕಷ್ಟ ಸುಖ ಯಾರ ಹತ್ರ ಮಾತಾಡ್ಲಿ? ಈ ಮನೆಯೊಳಗೆ ನನ್ನೋರನ್ನೋರು ಯಾರಿದ್ದಾರೆ? ನಿಮ್ಮ ಅಣ್ಣ ಪ್ರತಿದಿನವೂ ನಿಮ್ಮ ವಿಷಯ ಕೇಳ್ತಾನೆ ಇರ್ತಾರೆ. ಏನೇನೋ ಸುಳ್ಳು ಹೇಳಿ ಗುಟ್ಟು ಮುಚ್ಚಿಡ್ತಾ ಇದ್ದೀವಿ. ಯಾಕೆ ಮುಚ್ಚಿಡ್ತಾ ಇದ್ದೀರಿ ಹೇಳಿ? ವಿಜಯ ವಿಜಯ ಕುಡಿತಾನೆ, ವಿಜಯ ಜೂಜಾಡ್ತಾನೆ, ವಿಜಯ ಸೊಳೆ ಮನೆಗೆ ಹೋಗ್ತಾನೆ ಅಂತ ಹೇಳಿ ಯಾಕೆ ಮುಚ್ಚಿಡ್ತಾ ಇದ್ದೀರಿ? ಯಾಕೆ ಮುಚ್ಚಿಡ್ತಾ ಇದ್ದೀರಿ? ಹೇಗೆ ಹೇಳೋದು? ಆದ್ರಿಂದ ಅವ್ರಿಗೆ ಎಷ್ಟು ಸಂಕಟವಾಗುತ್ತೆ ಗೊತ್ತೇ? ಮೊದಲು ನೀವು ಹೇಗಿದ್ರಿ, ಈಗ ಹೇಗಾಗಿದ್ದೀರಿ? ಅಣ್ಣ, ಅತ್ತಿಗೆ, ಹೆಂಡತಿ, ಮನೆ, ವಂಶ ಅನ್ನೋ ಗೌರವದಿಂದ ಬಾಳ್ತಾ ಇದ್ದ ಆ ವಿಜಯ ಎಲ್ಲಿ? ಕುಡ್ತ ಜೂಜು ಕಲ್ತ್ಕೊಂಡು ಹಾಳಾಗಿರೋ ಈ ವಿಜಯ ಎಲ್ಲಿ? ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋ ಆಸೆಯಿಂದ ಜೂಜಾಡೋದಕ್ಕೆ ಪ್ರಾರಂಭ ಮಾಡಿದೆ. ಜೂಜಾಡಿ ಸೋಲ್ತಾ ಇರೋ ದುಃಖ ಮರೆಯೋದಕ್ಕೋಸ್ಕರ ಕುಡ್ತಕ್ಕೆ ಪ್ರಾರಂಭ ಮಾಡಿದೆ. ಕುಡಿದು ಬೀದಿಲಿ ಓಡಾಡೋದಕ್ಕೆ ನಾಚಿಕೆ ಪಟ್ಕೊಂಡು ಜಯಂತಿ ಮನೆಗೆ ಹೋಗೋದಕ್ಕೆ ಶುರು ಮಾಡಿದೆ. ಅವು ನನ್ನ ಬಲವಾಗಿ ಹಿಡ್ಕೊಂಡ್ಬಿಟ್ಟಿದೆ. ನಾನು ಬಿಡಬೇಕು ಅಂತ ಪ್ರಯತ್ನ ಪಟ್ಟರು ಅವು ನನ್ನ ಬಿಡ್ತಾ ಇಲ್ಲ. ಮನಸ್ಸಿಗಿಂತ ದೊಡ್ಡದು ಯಾವುದೂ ಇಲ್ಲ. ಮನಸ್ಸು ಬಿಗಿ ಹಿಡಿದ್ರೆ ಎಲ್ಲ ಬಿಟ್ಟು ಬಿಡಬಹುದು. ಇನ್ನು ಉಸಿರು ಬಿಟ್ಟ ಮೇಲೆ ಇವು ನನ್ನ ಬಿಟ್ಟು ಹೋಗೋದು ಅತ್ತಿಗೆ. ಕುಡಿಯೋದಿಲ್ಲ ಅಂತ ನನ್ನ ಮೇಲೆ ಆಣೆ ಇಟ್ಟು ಬಿಟ್ಟು ಬಿಡಿ. ಆಗೋದಿಲ್ಲ, ಆಗೋದಿಲ್ಲ. ಜೂಜ ಆಡೋದಿಲ್ಲ ಅಂತ ದೇವ್ರ ಹೆಸರಿನಲ್ಲಿ ಪ್ರಮಾಣ ಮಾಡಿ ಬಿಟ್ಟು ಬಿಡಿ. ಸಾಧ್ಯವಿಲ್ಲ ಅತ್ತಿಗೆ, ಸಾಧ್ಯವಿಲ್ಲ. ಹೋಗ್ಲಿ, ಜಯಂತಿ ಮನೆಗೆ ಹೋಗೋದಿಲ್ಲ ಅಂತ ನನ್ನ ಕೈ ಮೇಲೆ ಕೈ ಹಾಕಿ ವಚನ ಕೊಡಿ. ಆಗೋದಿಲ್ಲ ಅತ್ತಿಗೆ, ಆಗೋದಿಲ್ಲ. ಇವು ಮೂರು ಮಾತ್ರ ಸಾಧ್ಯವಿಲ್ಲ. ನೀವು ಬೇರೆ ಏನ್ ಹೇಳಿದ್ರು ಕೇಳೋಕ್ ಸಿದ್ಧವಾಗಿದ್ದೀನಿ. ಇವು ಮೂರು ಮಾತ್ರ ಸಾಧ್ಯವಿಲ್ಲ ಅತ್ತಿಗೆ, ಸಾಧ್ಯವಿಲ್ಲ, ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ದೇವ್ರು ನಿಮ್ಗೆ ಬುದ್ಧಿ ಕೊಟ್ಟಿದ್ದಾನೆ. ಚೆನ್ನಾಗಿ ಯೋಚನೆ ಮಾಡಿ. ಹಾಳಾಗೋದು ಉಳ್ಕೊಳ್ಳೋದು ಎರಡು ನಿಮ್ಮ ಕೈಯಲ್ಲೇ ಇದೆ. ತಗೊಳ್ಳಿ, ತಿನ್ನಿ. ತಂದು ಬುಟ್ಲು ನಾಯಿಗೆ ಹಾಕೋ ಹಾಗೆ ತಗೊಂಡೋಗಿ ಅತ್ಲಾಗೆ. ಅಕ್ಕ!
ಮುಚ್ಚು ಬಾಯಿ ಮುಚ್ಚು. ಅವ್ರನ್ನೇಕೆ ಕರೀತಾ ಇದೀಯೇ? ಅವರ ಮಾತಿಗೆ ನೀವು ಬೆಲೆ ಕೊಡ್ತೀರಿ. ನನ್ನನ್ನು ಕಂಡ್ರೆ ನಿಮಗಾಗೋದಿಲ್ಲ. ನಾನೇನ್ ತಪ್ಪು ಮಾಡಿದ್ದೀನಿ ಹೇಳಿ, ತಿದ್ಕೋತೀನಿ. ನಿಮ್ಮ ಮನಸ್ಸಿಗೆ ಹೇಗೆ ಬೇಕೋ ಹಾಗೆ ನಡ್ಕೊಳ್ತೀನಿ. ಹೇಳ್ದ ಹಾಗೆ ನಡ್ಕೋತಾಳಂತೆ, ಹೇಳ್ದ ಹಾಗೆ. ನಿನ್ನ ದುರಹಂಕಾರಕ್ಕೆ ಇಷ್ಟು ಬೆಂಕಿ ಬೀಳ? ನನ್ನ ಕಂಡ್ರೆ ನಿನಗೆ ಅಸಹ್ಯ ಕಣೆ, ನಿನಗೆ ಅಸಹ್ಯ. ಅಸಹ್ಯ? ಯಾರು ಹೇಳಿದ್ರು? ನಿನ್ನ ನಡತೆಯಿಂದ ನನಗೆ ಅರ್ಥವಾಗ್ತಾ ಇದೆ. ನೀನು ಶ್ರೀಮಂತನ ಮಗಳು, ನಾವು ಬಡವರು. ನೀನು ತ್ರಿಪುರ ಸುಂದರಿ, ನಾನು ತಿಪ್ಪೆ ಸುಂದರ. ನನಗೂ ನಿನಗೂ ದಾಂಪತ್ಯದಲ್ಲಿ ಸಮರಸ ಇರುತ್ತೀಯೇ? ಕೈ ಹಿಡಿದ ಗಂಡ ಹೇಗಿದ್ರೇನು ನಿರ್ವಂಚನೆಯಿಂದ ಆತನ ಸೇವೆ ಮಾಡಿಕೊಂಡಿರೋದೆ ಹೆಂಡತಿಯ ಧರ್ಮ. ಹೆಂಡತಿ ಮೇಲಿನ ಕೋಪದಿಂದ ಬೇಷೆ ಮನೆಗೆ ಹೋಗುದು ಮಹಾಪಾಪ. ಆಗ ನಿಮ್ಮ ಮುಖ ಹೇಗಿತ್ತು, ಈಗ ಹೇಗಾಗಿದೆ ಕನ್ನಡಿಲಿ ನೋಡ್ಕೋತೀರಾ? ಆಗ ಮನ್ಮಥ ಇದ್ದಾಗಿದ್ದೆ, ಈಗ ಕೋಡಂಗಿ ಇದ್ದಾಗಿದ್ದೀನಿ. ಅಷ್ಟೇ ತಾನೇ? ಮುಖ ನೋಡಿ ಮೋಗಿಸ್ತಾ ಇಲ್ಲ ಜಯಂತಿ. ಜಯಂತಿ ಯಾರವಳು? ಅಪ್ಸರೆ. ಸಾಲ್ವೋ ಸೋಲ್ವೋ ಮಾಡಿ ದುಡ್ಡು ಕೊಡ್ತೀನಿ, ಆದರಿಸ್ತಾಳೆ, ಪ್ರೀತಿಸ್ತಾಳೆ. ನಿನ್ನ ಹಾಗೆ ಗಂಟು ಮುಖ ಮಾಡ್ಕೊಂಡು ಮೂಲೆ ಒಳಗೆ ಬಿಟ್ಟಿರೋದಿಲ್ಲ. ನಿಮ್ಮಂಥ ಬುದ್ಧಿವಂತರು ಈ ಜಾಲಕ್ಕೆ ಸಿಕ್ಕಿ ಹಾಳಾಗಿರೋದು ಆಶ್ಚರ್ಯ. ಬರೀ ಆಶ್ಚರ್ಯವಲ್ಲ, ಪರಮಾಶ್ಚರ್ಯ. ನಿಮ್ಮ ವಿವೇಚನಾ ಶಕ್ತಿ ಏನಾಯ್ತು? ಹಾಳಾಯ್ತು. ಮಾನ ಮರ್ಯಾದೆಗಳ ಕಡೆ ಇದ್ದ ಗೌರವ ಮದ್ಯದ ಬಟ್ಟಲಿನೊಳಗೆ ಮುಳುಗೋಯ್ತು. ಸಮಸ್ತ ದುರ್ಗುಣಗಳಲ್ಲೂ ಪಂಡಿತರಾಗಿದ್ದೀರಿ. ಡಿಪ್ಲೊಮಾ ಕೊಡಿಸು, ಕೆಲಸಕ್ಕೆ ಸೇರ್ಕೋತೀನಿ. 3-4 ದಿವಸದಲ್ಲಿ ಬರ್ತೀನಿ ಅಂತ ಹೇಳಿ 1 ವಾರ ಮಾಡ್ಬಿಟ್ರಲ್ಲ. ಏನ್ ಮಾಡ್ಲಿ ರಾಧಾ, ಅವನ್ ಹಣ ಕೊಡೋದು ನಿಧಾನವಾಯ್ತು, ಆದ್ರಿಂದ ಅಲ್ಲೇ ತೆತ್ಕೊಂಡ್ ಬರೋದು 1 ವಾರವಾಯ್ತು ನೋಡು. ಸರಿ, 12 ಗಂಟೆ ರಾತ್ರಿಗೆ ಯಾವ ರೈಲ್ ಬಂತು? ಮಧ್ಯದ ರಸ್ತೆಯಲ್ಲಿ ಯಾವ್ದೋ ಗುಡ್ಸು ಕಂಬಿ ತಪ್ಪಿ ನಿಂತೋಗಿತ್ತು, ಆದ್ರಿಂದ ಟ್ರೈನ್ ಲೇಟ್ ಆಗಿ ಬಂತು. ನೀವು ಕೂತ್ಕೊಂಡ ಮೇಲೆ ರೈಲು ಲೇಟ್ ಆಗುತ್ತೆ, ಸೂರ್ಯ ಚಂದ್ರ ಮುಳುಗೋದು ಲೇಟ್ ಆಗುತ್ತೆ. ಹೋಗ್ಲಿ, ಮಗುಗೇನ ತಿಂಡಿ ತಂದಿದ್ದೀರೇನು? ತಿಂಡಿ ಅಲ್ಲ ರಾಧಾ, 12,000 ರೂಪಾಯಿ ನಗದು ಕ್ಯಾಶ್ ತಂದಿದ್ದೀನಿ. 12,000 ರೂಪಾಯಿ? ಹಾಗಾದ್ರೆ ನಾಳೆ ನನ್ಗೊಂದು ಧರ್ಮಾವರ ಸೀರೆ ತೆಗೆಸ್ಕೊಡ್ತೀರೇನು? ಅಯ್ಯೋ ಹುಚ್ಚಿ, ಯಾರ್ ದುಡ್ಡು ಅಂತ ತೆಗೆದುಕೊಡ್ಲೆ? ನಿಮ್ದು? ಆಹಾ, ಸಾವುಕಾರಂದು. ಬ್ಯಾಂಕ್ನಿಂದ ಡ್ರಾಫ್ಟ್ ತರ್ತಾ ಇದ್ದೆ, ಆದ್ರೆ ಲೇಟ್ ಆಗಿದ್ದನ್ನ ಕ್ಯಾಶ್ನೇ ತಂದಿದ್ದೀನಿ. ಹೋಗ್ಲಿ, ತೆಗ್ದಾರ್ ತೋರಿಸಿ, ಕಣ್ ತುಂಬಾ ನೋಡ್ಬಿಡ್ತೀನಿ 12,000 ರೂಪಾಯಿನ. ಅಯ್ಯೋ ಹುಚ್ಚಿ, ನೋಡು, ಆಸೆನಾದ್ರೂ ತೀರಿಸ್ಕೋ. ಕಂಡೋರು ಹಣದ ರಾಶಿ ಕಣ್ಣಿಂದ ನೋಡೋಕ್ ಚಂದವೇ ಹೊರತು ಕೈಯಿಂದ ಮುಟ್ಟೋಕ್ ಮಾತ್ರ ಯೋಗ್ಯ ಅಲ್ಲ. ನೋಡಿದ್ಯಾ ಹೇಗಿದೆ? 10 ರೂಪಾಯಿನ ಕಂತೆ, 5 ರೂಪಾಯಿನ ಕಂತೆ, 1 ರೂಪಾಯಿನ ಕಂತೆ. ರಾಧಾ, ಪೂರ್ವ ಕಾಲದಲ್ಲಿ ಹಣ ಎಲ್ಲ ಚಿನ್ನದ ರೂಪವಾಗಿತ್ತು, ಈಗ ಎಲ್ಲ ಬರೀ ಕಾಗದ. ಬಣ್ಣವಾಗಿದೆಯಲ್ಲ. ಎಲ್ಲಿ ಇಡು ಇಡು, ಜೋಪಾನವಾಗಿ ಅದನ್ನ ಇಟ್ಟು ಒಳಗಡೆ ಊಟ ಮಾಡೋದಕ್ಕೆ ಹೋಗೋಣ. ಹೆಚ್ಚು ಹೊತ್ತು ನೋಡಬಾರದು ರಾಧಾ. ಬಣ್ಣವಾಗಿರೋ ಈ ನೋಟಿನ ಕಂತೆಗಳು ಮನುಷ್ಯರ ಬುದ್ಧಿಗೆ ಮಣ್ಣೆ ಹಚ್ಚಿಬಿಡುತ್ತೆ. ಬುದ್ಧಿ ಕೆಟ್ಟ ಮೇಲೆ ಕೈಯೂ ಕೆಡುತ್ತೆ. ನಡಿ ನಡಿ ನಡಿ, ಊಟ ಮಾಡೋದು ನಡಿ.
ದುಡ್ಡು 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 ದುಡ್ಡಿಗೆ ಬಾಯ ಬಿಟ್ಕೊಂಡಿರೋ ಪಿಶಾಚಿ ತಂದಿದ್ದೀನಿ. ನಿನ್ನ ಹೂಳಿ ನಿನ್ನ ಸಮಾಧಿ ಮುಚ್ಚ ಅಷ್ಟು ತಗೊಂಡು ಬಂದಿದ್ದೀನಿ. ತಗೋಬಾ, ಮರ್ಯಾದೆ ಕೊಡು. ಬಣ್ಣ ಬಣ್ಣವಾಗಿರೋ ಈ ನೋಟಿನ ಕಂತೆ ಒಳಗಿದೆ ಅಲ್ವೇ ನಿನ್ನ ಜೀವನ? ತಗೋ ತಗೋ, ಕಾಸು ಕೊಟ್ಟವರ ಮುಂದೆ ಕೈ ಜೋಡಿಸಿ ಕುಣಿಯುವ ಕಲಾವತಿ. ತಗೋ ತಗೊಂಡು ಕುಡಿ ಹಾಡು, ಕುಡಿ ಕುಡಿ, ತಗೋ. ಇಷ್ಟೊಂದು ಹಣ ಎಲ್ಲಿ ಸಿಕ್ತು? ಆಕಾಶದಿಂದ ಬಿತ್ತು, ಭೂಮಿಯಿಂದ ನೀರಿನ ಬುಗ್ಗೆ ಹಾಗೆ ಚಿಮ್ಕೊಂಡು ಹೊರಗೆ ಬಂತು. ನಿನಗ್ಯಾಕೆ ಅದು? ಬಂದ ಮನುಷ್ಯನ ದುಡ್ಡಿಗೆ ಕೈ ಚಾಚಬೇಕೇ ವಿನಃ ತಂದ ದುಡ್ಡು ಬಂದಿದ್ದ ಹಾಗೆ ಅಂತ ಕೇಳೋದಕ್ಕೆ ನಿನಗೇನು ಅಧಿಕಾರ? ಬಹಳ ಮಾತಾಡ್ತಾ ಇದ್ದೀರಲ್ಲ. ಮಾತಾಡಬೇಕಾದಂತಹ ಸನ್ನಿವೇಶ, ಅದಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ. ಹಿಂದೆ ಒಂದ್ ದಿವಸ ದುಡ್ಡಿಲ್ಲದೆ ಸಾಲ ಕೇಳಿದಾಗ ಬಾಯಿಗೆ ಬಂದಂತೆ ಹೀಯಾಳಿಸಿದೆ ನೀನು. ಆದ್ರೆ ನಿನಗಿಂತಲೂ ಕಡೆಯಾದ ಪ್ರಾಣಿ ಜಗತ್ತಿನೊಳಗೆ ಇನ್ನೊಂದಿಲ್ಲ ಅನ್ನೋದನ್ನ ತೋರಿಸಬೇಕಾಗಿದೆ. ಕುರ್ರೋ ಕುರ್ರೋ ಅಂತ ಕರೆದು ಅನ್ನ ಎರಚಿದ್ರೆ ಬಾಲ ಅಳ್ಳಾಡ್ಸುತ್ತೆ ನಾಯಿ. ಝಣಝಣ ಅಂತ ಶಬ್ದ ಮಾಡ್ತಾ ದುಡ್ಡೆಸೆದ್ರೆ ಕೈ ಮುಕ್ಕೊಂಡು ಸೇವೆಗೆ ಸಿದ್ಧಳಾಗ್ತೀಯ ನೀನು. ನಾಯಿಗೂ ನಿನಗೂ ಏನೇ ವ್ಯತ್ಯಾಸ? ಇಂಥ ನಾಯಿಗಳ ಸ್ನೇಹದಲ್ಲೇ ಸ್ವರ್ಗ ಸುಖ ಕಾಣೋದಕ್ಕೆ ಆಸೆ ಪಡ್ತಿರಲ್ಲ. ನಿಮ್ಮಂಥ ಗಂಡಸರು ಅವರಿಗಿಂತಲೂ ಎಷ್ಟೋ ಉತ್ತಮವಾದ ಜೀವನ ನಮ್ದು. ಮನೇಲಿರೋ ಹೆಂಡತಿಗೆ ಮೋಸ ಮಾಡಿ ಬೀದಿಲಿರೋ ನಮ್ಮಂಥವ್ರ ಬೆನ್ನು ಹಿಂದೆ ಬಾಯ್ ಬಾಯ್ ಬಿಡ್ತಾ ಓಡಾಡ್ತಿರಲ್ಲ, ನಿಮ್ಮಂಥ ಪಾಖಂಡಿಗಳು. ಅವರಿಗಿಂತಲೂ ಎಷ್ಟೋ ಪವಿತ್ರವಾದ ಜೀವನ ನಮ್ದು. ಹರಟಬೇಡಿ, ಕೊಡ್ಬೇಕಾಗಿರೋ ದುಡ್ಡು ಕೊಟ್ಟು. ಹೋಗೋದಕ್ಕೆ ಬಂದಿಲ್ಲ, ಇವತ್ತು ನಿನ್ ಕೊಂಡ್ಕೊಳ್ಳೋದಕ್ಕೋಸ್ಕರ ಬಂದಿದ್ದೀನಿ. ಟೇಕ್ ಇಟ್, ತಗೋ. 100, 600, 1000 ತಗೋ. ಅಸಲಾಯ್ತು, ಬಡ್ಡಿ ಬಿಸಾಕಿ. 2 ಕೈಲು ಬಾಚಿ ತಗೊಂಡು ಕಣ್ಣಿಗೆ ಹೊತ್ಕೊಂಡು ಪೆಟ್ಕೆಲ್ ಇಟ್ಕೊಳ್ತೀನಿ. ತಗೋ ಬಡ್ಡಿ, ಇದು ತಗೋ ನಿನ್ನ ಬೆಲೆ. ವರದಾ ವರದಾ, ಅಯ್ಯೋ ನೀವೇ ಸಾಲದ ಗಿರಾಕಿ. ಯು ಡಾಗ್. ತಗೋ ತಗೊಳ್ಳೋ, ಗುಂಡು ತಗೊಂಬ, ಹೋಗು. ಮನಿ ಮನಿ ಮನಿ, brighter than sunshine and sweeter than honey. Money. Money makes many things. Money is God. Money is God. Money is God. No money, dunya fana fani. ಯಾಕೆ ಮಖ ನೋಡ್ತಾ ನಿಂತಿದೀಯೇ? ಯಾಕೆ ಮಖ ನೋಡ್ತಾ ನಿಂತಿದೀಯೇ? ಕುಡಿ. ಧಿರನ ಧೀಂ ತಧೀಮಿ ಮಗ ಬಮ ಇನಿ ಬಮ ಗಮರಿ ಸರೆ ಸಾಸ ಬಿಸೆ ಮೃದಂಗ ಉಣಿವೆನೀಗ ಬಿಸೆ ಮೃದಂಗ ಉಣಿವೆನೀಗ ಶೃಂಗಾರದ ಸ್ವರಗಳ ಜೊತೆಯಲ್ಲಿ ಧಿರನ ಧೀಂ ತಧೀಮಿ ಮಗ ಬಮ ಇನಿ ಬಮ ಗಮರಿ ಸರೆ ಸಾಸ ಬಿಸೆ ಮೃದಂಗ ಉಣಿವೆನೀಗ ಶೃಂಗಾರದ ಸ್ವರಗಳ ಜೊತೆಯಲ್ಲಿ ಧಿರನ ಧೀಂ ತಧೀಮಿ ಮಗ ಬಮ ನಿನಿ ಬಮ ಗಮರಿ ಸರೆ ಸಾಸ.
ಬಾ ಮನದ ಬೇಗೆ ಈಗುವ ಮಧುರ ಕಾನಡ ರಾಗದ ಸುಧೆಯ ನೀಡಿ ತಣಿಸುವೆ ಬಾ ಕವಿಗಳ ಕಲೆಯೋ ಪ್ರಣಯ ಕಾವ್ಯದ ಸುಧೆಯೋ ಕವಿಗಳ ಕಲೆಯೋ ಪ್ರಣಯ ಕಾವ್ಯದ ಸುಧೆಯೋ ಕಲಿತಿಗ ಸ್ವಗತ ತೋರುವೆ ಬಾ ಕಲಿತಿಗ ಸ್ವಗತ ತೋರುವೆ ಬಾ ಧಿರನ ನೇಂತ ದೇಮಿ ಮಗ ಮೈನಿ ಮಗ ಮರಿ ಸರೆ ಸಾಸ ನುಡಿಸ ಮುದಂಗ ಮುನಿವೆನೀಗ ಸ್ವರಗಳ ಸ್ವರಗಳ ಜೊತೆಯಲ್ಲಿ ಧಿರನ ನೇಂತ ದೇಮಿ ಮಗ ಮನಿ ಮಗ ಮರಿ ಸರೆ ಸಾಸ. ಜಯಂತಿ, ನಿನ್ನ ಸಂಗೀತದಲ್ಲಿ ಮಧುವಿಗಿಂತಲೂ ಹೆಚ್ಚಾದ ನಿಶೆ ಅಡಗಿದೆ. ಈ ತುಂಬುಗಣ್ಣುಗಳಲ್ಲಿ ಮಾಂತ್ರಿಕನ ಮಂತ್ರಶಕ್ತಿ. ಈ ರೂಪ, ಈ ಸಂಗೀತ, ಈ ನಾಟ್ಯ, ಇವು ನನಗೆ ಹುಚ್ಚಿಡಿಸಿವೆ. ವಿಚಿತ್ರ ಜೀವನದ ಲೀಲಾ ವಿಶೇಷಗಳು. ಕುಡುಕರಿಗೆ ಸುರೆ, ಜೂವಾಕೋರರಿಗೆ ಕಾರ್ಸ್, ರೇಸ್, ಸಟ್ಟಾ ವಗೈರ. ನನ್ನಂಥವನಿಗೆ ನಿನ್ನಂಥವಳು. ಭಾವ, ಯಾವನವನು ಭಾವ? ನೀವು ಹಣ ಇರೋ ತನಕ ಭಾವ, ಆಮೇಲೆ ಪ್ರಭವ, ವಿಭವ, ಶುಕ್ಲ, ಪ್ರಮೋದೂತ, ಗೇಟಿಂದಾಚೆ ಗೆಟೌಟ್ ದೂತ. ಒಳಗಡೆ ಎಲ್ಲರೂ ಆಟ ಜಮಾಯಿಸಿದ್ದಾರೆ. ನೀವು ಒಂದು ಕೈ ನೋಡ್ಕೋತೀರ? ಯಾರ್ಯಾರು ಬಂದಿದ್ದಾರೆ? 4 ಜನ ಸಿದ್ಧವಾಗಿದ್ದಾರೆ. ಮುಂದಿನ ಕೆಲಸಕ್ಕೆ ನಾನು ಇದ್ದೇ ಇದ್ದೀನಿ. ಅಮ್ಮಯ್ಯ, ಸ್ವಲ್ಪ ರೆಸ್ಟ್ ತಗೋ. ರಾಧಾ, ರಾಧಾ, ಇಲ್ಲಿಟ್ಟ ದುಡ್ಡೇನಾಯ್ತು? ನನಗೇನ್ ಗೊತ್ತು? ಏನು, ನೀನೇನಾದ್ರೂ ಆಸೆಯಿಂದ ಬಚ್ಚಿಟ್ಟಿದ್ದೀಯಾ? ಯಾರು ತೆಗ್ದಿದ್ದೀರಿ? ಎಲ್ಲಿಟ್ಟಿದ್ದೀರಿ? ಯಾರು ತೆಗ್ದಿಲ್ಲ, ಎಲ್ಲೂ ಇಟ್ಟಿಲ್ಲ. ಅದನ್ನ ಯಾರ ಕೈಯಿಂದ ಮುಟ್ಟೋದಕ್ಕೆ ಆಸೆ ಪಟ್ರು? ಯಾರು ಮುಟ್ಟಿದ ಮೇಲೆ ಏನಾಯ್ತು? ಪೆಕ್ಕೆ ನುಂಗಾಕಂತೆ, ಮಾಯಮಾಯಿತೆ? ನನ್ಗೇನ್ ಗೊತ್ತು? ನನ್ ಯಾಕೆ ಕೇಳ್ತೀರಿ? ಸೀತಾ, ಸೀತಾ, ಏನ್ ಭಾವ? ದಾನಲ್ಲಿಟ್ಟಿದ್ದ ಹಣ ಇನ್ನೆಲ್ಲಾದ್ರೂ ತಿದ್ದಿಟ್ಟಿದ್ದೀನಮ್ಮ? ಇಲ್ಲ, ನಾನದನ್ನ ನೋಡ್ಲೇ ಇಲ್ಲ. ಇರೋರು 4 ಜನದಲ್ಲಿ ಉಳಿದವರು ಯಾರು? ವಿಜಯನೇ ಇದ್ರು ಇರಬಹುದು. ಅರ್ಧ ರಾತ್ರಿಲಿ ಎದ್ದು ಹೋದ್ರು, ಇನ್ನೂ ಮನೆಗ್ ಬಂದಿಲ್ಲ. ಆಫೀಸ್ನ ಹಣ ಅವನ್ಯಾಕೆ ತಗೊಂಡು ಹೋಗ್ತಾನೆ? ಕುಡುಕರಿಗೆ ಆಫೀಸ್ ಹಣ ಆದ್ರೇನು, ಅರಮನೆ ಹಣ ಆದ್ರೇನು, ಕುಡಿಯೋ ಹೊತ್ತು ಬಂತು ಅಂದ್ರೆ ಯಾವುದೂ ಜ್ಞಾನ ಇರೋದಿಲ್ಲ. ಕುಡುಕ? ಹೌದು. ಈ ಊರಿಗೆ ಬಂದ ಮೇಲೆ ಕುಡ್ತಾ ಕಲ್ತ್ಕೊಂಡ್ರು, ಜೂಜ್ ಕಲ್ತ್ಕೊಂಡ್ರು. ಸುಳ್ಳು. ನನ್ನ ತಮ್ಮ ವಿಜಯ ಅಂತ ನೀಚ ಹುಡುಗ ಅಲ್ಲ. ಸೀತಾ ಹೇಳ್ತಿರೋ ಸತ್ಯ. ನಿಮಗ್ ಗೊತ್ತಾಗ್ದ ಹಾಗೆ ಅವ್ರನ್ನ ಸರಿ ಮಾಡೋಣ ಅಂತ ಪ್ರಯತ್ನ ಪಟ್ವಿ, ಆದ್ರೆ ಸರಿ ಹೋಗ್ಲಿಲ್ಲ. ಇಷ್ಟು ದಿವಸ ನನ್ಗೆ ಯಾಕೆ ಹೇಳಿಲ್ಲ? ಅವಮಾನವಾಗುತ್ತೆ, ನಿಮ್ಮ ಮನಸ್ಸು ನೋಯ್ತೆ ಅಂತ ಮುಚ್ಚಿಟ್ಟಿದ್ವಿ. ಮುಚ್ಚಿಟ್ಕೊಂಡು ಮನೆ ಹಾಳು ಮಾಡಿದ್ರಿ. ಅದ್ಯಾವಳೋ ಜಯಂತಿ ಅಂತೆ, ಅವಳ ಮನೆಯಲ್ಲಿ ಹಗ್ಲು ರಾತ್ರಿ ಕುಡ್ಕೊಂಡು ಜೂಜಾಡ್ಕೊಂಡಿರ್ತಾರಂತೆ. ಜಯಂತಿ? ಜಯಂತಿ?
ಮನೆ ಯಜಮಾನ್ರು? ಒಳಗೆ ಯಾರು ಬರ್ತಾರೋ ಅವರೇ ಬೆಳಗಿನ ತನಕ ಯಜಮಾನ್ರು. ಅಂದ್ರೆ ನೀವು? ಈ ಮನೆ ಮ್ಯಾನೇಜ್ಮೆಂಟ್ ನೋಡ್ಕೊಳ್ಳುವ ನಾನು ಒಬ್ಬ ಗಂಡಸು. ಈ ಮನೆ ವಾತಾವರಣ ನೋಡಿದ್ರೆ ಅಸಖ್ಯವಾಗಿ ಕಾಣತ್ತೆ. ಹಾ, ಮೊದ್ಲು ಹಾಗೆ ಸ್ವಲ್ಪ ಸರ್ವಿಸ್ ಹೆಚ್ಚಾಯ್ತು ಅಂತಂದ್ರೆ ವಯಸ್ಸಾಗಿ ಪೆನ್ಷನ್ ತಗೊಳ್ಳೋ ತನಕ ಬಿಡುವಾಗಿಲ್ಲ. ಧೈರ್ಯವಾಗಿ ಬನ್ನಿ, ಕರಿತೀನಿ. ಈ ಮನೆ ಯಜಮಾನ್ತಿನ ಅಮ್ಮಯ್ಯ. ನೋಡಿ, ಕಣ್ ತುಂಬಾ ನೋಡಿ, ಆಮೇಲೆ ಮಾತನಾಡಿ. ಮನಸ್ಸಿಗೆ ಒಪ್ತೋ? ಏನು? ನನ್ನ ಸೌಂದರ್ಯ. ಅಂದರೆ ನೀನು ವೇಶ್ಯೆ? ಹಾ, ಸಂಸ್ಕೃತದಲ್ಲಿ ಹಾಗಂತಾರೆ. ಅದೇ ಮಾತನ್ನ ಕನ್ನಡದಲ್ಲಿ ಹೇಳಿದರೆ ಅಶ್ಲೀಲ ಅಂತ ಸಂಸ್ಕೃತದಲ್ಲೇ ಬೈತಾರೆ. ನಾ ಈ ಮನೆ ಬಂದಿದ್ದೆ ತಪ್ಪಾಯ್ತು. ಬಂದಿ ಸರಿ, ಸುಮ್ಮನೆ ಹೋಗ್ತಾ ಇರೋದೇ ತಪ್ಪು. ಹುಡುಕ್ಕೊಂಡು ಬಂದಿದ್ದೀರಿ, ಆಸೆ ತೀರ್ಸ್ಕೊಂಡು ಹೋಗಿ. ನಾನ್ ನಿಮ್ಮನ್ನು ಹುಡ್ಕೊಂಡ್ ಬರ್ಲಿಲ್ಲ. ನನ್ನ ತಮ್ಮ ಇಲ್ಲಿಗೆ ಬಂದಿದ್ದಾನೆ ಅಂತ ಸಮಾಚಾರ ಬಂತು, ನೋಡೋಣ ಅಂತ ಬಂದೆ. ನೋಡ್ಬೇಕು ಅಂತ ಬಂದ್ಮೇಲೆ ನೋಡ್ಕೊಂಡೇ ಹೋಗ್ಬಿಡಿ. ಇಂಥ ವರ್ಡ್ ಜವಾಬು ನನಗೆ ಸರಿ ಹೋಗೋದಿಲ್ಲ. ಎಲ್ಲಿ ನನ್ನ ತಮ್ಮ? ತಮ್ಮ? ಈ ಮನೆಗೆ ಅಣ್ಣ ತಮ್ಮಂದ್ರಿ ಯಾರು ಬರೋದಿಲ್ಲ. ಬರೋರೆಲ್ಲ ನಮ್ ಭಾವಂದ್ರೆ. ಈ ಮನೆನೆಲ್ಲ ಹುಡುಕ್ ನೋಡ್ಲೇಬೇಕು. ಮನೆಯೆಲ್ಲ ಹುಡುಕ್ ನೋಡೋದಕ್ಕೆ ಚಾರ್ಜ್ ಜಾಸ್ತಿ ಆಗುತ್ತೆ ಸರ್. ಇಲ್ಲಿ ಇದು ಇದೆಯೇ? ಹಾ, ಅದು ಇದೆ, ಇದು ಇದೆ, ಇದು ಇದೆ. 3 ಸೇರಿದ್ರೆ ಸ್ವರ್ಗ ಅಲ್ವೇ ಸ್ವಾಮಿ, ಸ್ವರ್ಗ. ಬನ್ನಿ, ಧೈರ್ಯವಾಗಿ ಬನ್ನಿ. ಇಲ್ಲೇನು ಹಾವು ಚೇಳು ಒಂದು ಇಲ್ಲ, ಬರೀ ಘಟ ಸರ್ಪಗಳೇ. ನೋಡಿ ಆ ಮಂಚ, ಅದರ ಮೇಲೆ ಒಂದು ಕ್ಷಣ ಕುಳಿತರೆ ಬ್ರಹ್ಮಾಂಡವೇ ಕಾಣಿಸ್ತದೆ. ಬಿಟ್ಟು ಹೋಗೋದಕ್ಕೆ ಮನಸ್ಸು ಬರುತ್ತೆ. ಇಂಥ ಮನೆಗಳೇ ರಸಿಗರಿಗೆ ಸ್ವರ್ಗ. ರಸಿಕತೆಯ ಹೆಸರಿನಲ್ಲಿ ಅಸಹ್ಯ ಜೀವನ ನಡೆಸ್ತಾ ಇರೋ ನೀತಿಗೇಡಿಗಳ ನರಕ ಅನ್ನು ಆಗ ಸರಿ ಹೋಗುತ್ತೆ. ದಾಂಪತ್ಯ ಜೀವನದಲ್ಲಿ ತೃಪ್ತಿ ಕಾಣದೆ ಪರಿತಪಿಸ್ತಾ ಇರೋ ಗಂಡಸರಿಗೆ ಸುಖ ಸಮಾಧಾನಗಳನ್ನು ಕೊಡುವ ಸ್ವರ್ಗ ಸಾಮ್ರಾಜ್ಯ. ಸಮಾಜಕ್ಕೆ ಹತ್ತಿರೋ ಕಳಂಕ ಗುಪ್ತಗಾಮನಿಯಾದ ಪಾಪದ ಹೊಳೆ. ಎಷ್ಟು ಈಜಿದ್ರು ದಡವೇ ಸಿಕ್ಕುವಾಗಿಲ್ಲ. ಪಾಪ, ದಣಿದ್ ಬಂದಿದ್ದೀರಿ, ಕೂತ್ಕೊಳ್ಳಿ. ತಾಂಬೂಲ ಕೊಡ್ತೀನಿ, ಹಾಕೊಂಡು ಹೋಗೋರಂತೆ. ಪಾಪ, ಅನುಭವ ಇಲ್ಲ. ABCD ಇಂದ ಪಾಠ ಹೇಳ್ಕೊಡ್ಬೇಕು. ಏನ್ರಿ, ದೇವಿ ಕೈ ಹಾಕಿ. ನನಗೇನು ಬಚ್ಚಿಸಿಲ್ವೇ ಚಿಲ್ಲರೆ ಖರ್ಚಿಗೆ? ಅಮ್ಮಯ್ಯ, ರಸ ಇರೋ ಹಣ್ಣು ಅಂತ ಕಾಣಿಸುತ್ತೆ ವರ್ಗ. ರಸ ಚೆನ್ನಾಗಿ ಹಿಂಡಬೇಕು. ಕೈಗೆ ಸಿಕ್ಕಿದ್ರೆ ಕಂಪ್ಲೀಟ್ ಮಾಡ್ಬಿಡ್ಬೇಕು. ವಿಜಯನ ಅಣ್ಣನಂತೆ ಅಣ್ಣ ತಮ್ಮಂದಿರಲ್ಲಿ ಎಷ್ಟೊಂದು ವ್ಯತ್ಯಾಸ. ಕುಡಿ ಬಾರೋ ಮನುಜ, ಆಮೇಲೆ ನೋಡು ನೀ ಮೋಜ, ಆಮೇಲೆ ನೋಡು ನೀ ಮೋಜ. ಕುಡಿ ಬಾರೋ ಮನುಜ, ಆಮೇಲೆ ನೋಡು ನೀ ಮೋಜ, ಆಮೇಲೆ ನೋಡು ನೀ ಮೋಜ.
ನಿಶೆಯೆಂಬ ದೋಣಿಯೇರಿ ಈ ಜೀವ ತೇಲುತ ಸಾರಿ ನಿಶೆಯೆಂಬ ದೋಣಿಯೇರಿ ಈ ಜೀವ ತೇಲುತ ಸಾರಿ ಮರೆಸುವುದು ಬೇಗ ನಿನ್ನಂತರಂಗದ ವೇಗ ನಿನ್ನಂತರಂಗದ ವೇಗ ರಾರಾರಾರಾರಾ, ರಾರಾರಾರಾರಾ. ಕುಡಿ ಬಾರು ಮನುಜ ಆಮೇಲೆ ನೋಡು ನೀ ಮೋಜ ಆಮೇಲೆ ನೋಡು ನೀ ಮೋಜ ಜಗವೆಂಬುದೆಲ್ಲ ಮಾಯಾ ಈ ಬಾಳಿನಾಟವೇ ಹೇಯ ಜಗವೆಂಬುದೆಲ್ಲ ಮಾಯಾ ಈ ಬಾಳಿನಾಟವೇ ಹೇಯ ಬಿಡು ಏಕದರ ಚಿಂತೆ ಬಾತಮ್ಮ ಕುಡಿಯುವಂತೆ ಬಾತಮ್ಮ ಕುಡಿಯುವಂತೆ ಲಾ 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 ಲಾ. ಕುಡಿ ಬಾರೋ ಮನುಜ ಆಮೇಲೆ ನೋಡು ನೀ ಮೋಜ ಆಮೇಲೆ ನೋಡು ನೀ ಮೋಜ ಆ ವಿಜಯ, ಓ ಸ್ವಾಗತ ಬಯಸಕ್ಕೆ 3 ಜನವು ಎಚ್ಚರವಾಗೇ ಕಾಯ್ಕೊಂಡಿದ್ದೀರಿ. ಇಷ್ಟೊತ್ತು ಎಲ್ಲೋಗಿದ್ದೆ ವಿಜಯ? ಎಲ್ಲೋಗಿದ್ದೆ? ಡ್ರೀಮ್ ಲ್ಯಾಂಡ್ ಅಲ್ಲಿ ವಿಹಾರ ಮಾಡ್ತಾ ಇದ್ದೆ. ರತಿ ರಂಭೆಯರು ಹಾಡ್ತಾ ಇದ್ರು, ಅಪ್ಸರೆಯರು ಕುಡಿತಾ ಇದ್ರು. ನಾನು ನಳ ಧರ್ಮರಾಯ ಎಲ್ಲ ಜೂಜಾಡ್ತಾ ಇದ್ವಿ. ಧರ್ಮರಾಯ ಪಗಡೆ ಆಡಿ 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 ದಮಯಂತಿನ ಸೋತ್ಬಿಟ್ಟ. ನಳ ಜೂಜಾಡಿ 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 ದ್ರೌಪದಿನ ಸೋತ್ಬಿಟ್ಟ. ನಾನು ಪರೆಲ್ಲ ಆಡಿ ದುಡ್ಡೆಲ್ಲ ಸೋತ್ಬಿಟ್ಟೆ. ಡ್ರೀಮ್ ಲ್ಯಾಂಡ್ ಡೆಸ್ಪರೇಟ್ ಆಗಿ ಡಿಸಾಲ್ವ್ ಆಯ್ತು. ಡೈರೆಕ್ಟ್ ಆಗಿ ಮನೆ ಬಾಗಿಲಿಗೆ ಬಂದು ಡೋರ್ನ ಡುಬ್ 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 ಅಂತ ತೆಟ್ಬಿಟ್ಟೆ. ವಿಜಯ, ಮನೇಲಿಟ್ಟಿದ್ದ 12,000 ರೂಪಾಯಿ ಮಾಯವಾಗಿ ಹೋಗಿದೆ. 12,000? 12,000? 12,000 ನಿನಗೆ ಎಲ್ಲಿಂದ ಬಂತಪ್ಪ? ನಮ್ಮ ಆಫೀಸಿಂದು ಮನೇಲೇ ಇಟ್ಟಿದ್ದೆ. ಆಫೀಸಿನ ದುಡ್ಡು ಮನೇಲಿಡೋದಕ್ಕೆ ಕಾರಣ? ಕದ್ಕೊಂಡ್ಬಂದಿದ್ಯಾ? ಬೆಂಗಳೂರಿಂದ ಬಾಕಿ ವಸೂಲು ಮಾಡ್ಕೊಂಡು ಬಂದಿದ್ದೆ. ಕ್ಯಾಶ್? ಈ ಕಾಲದಲ್ಲಿ ಯಾರಾದ್ರೂ ಕ್ಯಾಶ್ ಕೊಡ್ತಾರಿಯೇ? ಚೆಕ್ಕು ಡ್ರಾಫ್ಟೋ ಕೊಡ್ತಾರೆ. ಮನೇಲಿರೋ ಹೆಂಗಸರನ್ನ ಹೆದರಿಸೋದಿಕ್ಕೆ ಈ ಆಟ ಹೂಡಿದ್ಯ ಅಂತ ಕಾಣಿಸುತ್ತೆ. ಅಥವಾ ನನ್ನ ಮನೆ ಬಿಟ್ಟು ಓಡಿಸ್ಬೇಕು ಅಂತ ಈ ನಾಟಕ ಪ್ರಾರಂಭ ಮಾಡಿದೀಯೋ? ಸತ್ಯ ವಿಜಯ, ಸತ್ಯ. ಸತ್ಯದ ಶ್ರಾದ್ದವಾಗಿ ಹೋಗಿ ಒಂದು ಯುಗವಾಗಿ ಹೋಯ್ತು. ಸತ್ಯಕ್ಕೆ ಮನುಷ್ಯ ಹೆದರ್ತಾ ಇದ್ರೆ, ಸತ್ಯಕ್ಕೆ ಬೆಲೆ ಇದ್ದಿದ್ರೆ ಇಷ್ಟೊಂದು ಕೋರ್ಟ್ಗಳು, ಪೊಲೀಸ್ನವರು, ಲಾಯರ್ಗಳು ಯಾರು ಬೇಕಾಗಿರ್ಲಿಲ್ಲ. ಕಲಿಯುಗ ಸತ್ಯ ಯುಗವಾಗಿ ಹೋಗ್ತಾ ಇತ್ತು. ವಿಜಯ, ಮನೇಲಿಟ್ಟು ದುಡ್ಡು ಮಾಯವಾಗಿರೋದು ನಿಜ. ಭೂಮಿ ನುಂಗ್ಕೊಂಡಿರ್ಬೇಕು.
ಭೂಮಿ ಯಾಕೆ ನುಂಗುತ್ತೆ? ನೀವೇ ತಗೊಂಡಿರ್ಬೇಕು. ನಾನು ಯಾಕೆ ತಗೊಳ್ಳಿ? ನನಗೆ ಯಾಕೆ ಬೇಕದು? ನೀನೇ ತಗೊಂಡು ಗುಟ್ಟಾಗಿ ನಿನ್ ತವ್ರ ಮನೆಗೆ ಸಾಗಿಸಿರ್ಬಹುದು. ನನ್ನ ಮೇಲೆ ಅನುಮಾನ ಪಟ್ರೆ ನಿಮಗೆ ಒಳ್ಳೇದಾಗೋದಿಲ್ಲ. ಮುಚ್ಚೆ ಬಾಯಿ. ಅಣ್ಣ ತಮ್ಮಂದ್ರ ಮಾತಿಗೆ ನೀನೇ ತಗ ಮಧ್ಯ ಬರ್ತಾ ಇದೀಯೆ. ತಮ್ಮನೆ ನೀವು ಶತ್ರು ಶತ್ರು. ಹೆಂಡ್ತಿನೇ ನೀನು, ಪ್ರಾಣ ಹಿಂಡ್ತಿ ಹಿಂಡ್ತಿ. ಸೀತಾ, ನೀ ಸುಮ್ಮನಿರಮ್ಮ. ವಿಜಯ ವಿಜಯ, 12 ವರ್ಷವಾದ್ರೂ 12,000 ರೂಪಾಯಿ ಸಂಪಾದನೆ ಮಾಡೋದು ಕಷ್ಟ. ಆಫೀಸ್ನ ಹಣ ಸಕಾಲದಲ್ಲಿ ಪಾವತಿ ಮಾಡದೆ ಹೋದರೆ ಅರೆಸ್ಟ್ ಮಾಡ್ತಾರೆ. ಹಣ ದುರುಪಯೋಗ ಪಡಿಸ್ಕೊಂಡೆ ಅಂತ ಜೈಲಿಗೆ ಹಾಕ್ತಾರೆ. ಮನೆ ಹರಾಜು ಹಾಕಿಸ್ತಾರೆ. ಆಗ ಹೆಂಡತಿ ಮಕ್ಕಳ ಗತಿ ಏನು? ಯೋಚನೆ ಮಾಡು ವಿಜಯ. ನಿನ್ ನೋಡ್ಕೊಂಡು ಅವ್ರು ಹುಟ್ಲಿಲ್ಲ, ಅವ್ರ ನೋಡ್ಕೊಂಡು ನೀನ್ ಹುಟ್ಲಿಲ್ಲ. ಯಾರಿಗೆ ಯಾರೋ ಪುರಂದರ ವಿಠಲ. ವಿಜಯ, ಹಣ ನೀ ಕದ್ದಿದ್ಯಾ ಅಂತ ಹೇಳ್ತಾ ಇಲ್ಲ. ಕೇವಲ ಬಡತನದಲ್ಲಿ ಹುಟ್ಟಿ ಬೆಳೆದವರಿಗೆ ಹಣದ ರಾಶಿ ಕಂಡ್ರೆ ಆಸೆ ಆಗತ್ತೆ. ದುರ್ಬಲ ಮನಸ್ಸು ಶಿಥಿಲವಾಗತ್ತೆ. ಕೈ ಚಾಚಿಸಿ ಅಚಾತುರ್ಯ ಮಾಡಿಸುತ್ತೆ. ನೀನೇ ಅಚಾತುರ್ಯ ಮಾಡ್ಬಿಟ್ಟು ಇವಾಗ ನನಗೆ ಹೇಳ್ತಾ ಇದೀಯ ಬುದ್ಧಿವಾದನ? ವಿಪರೀತ ಸಾಲ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಿ. ಸಾಲ ತೀರಿಸೋದಕ್ಕೋಸ್ಕರ ಗುಡ್ಡಾಗಿ ದುಡ್ಡನ್ನು ಹೊಡೆದು ಬಿಟ್ಟು ಇವಾಗ ಅಪರಾಧ ನನ್ನ ತಲೆ ಮೇಲೆ ಹಾಕ್ತಾ ಇದೀಯ. ಸಾಕಿ ಗೋಳು. ಇಬ್ರು ಬೇರೆ ವಾಸ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ವಿ. ಪ್ರೀತಿ ಪ್ರೇಮಗಳ ತಾಜ್ ಮಹಲ್ನಾಗಿದ್ದ ಆ ಪಿತ್ರಾರ್ಜಿತದ ಮನೆಯನ್ನು ಬಿಟ್ಟು ಕೇವಲ ಬಾಡಿಗೆ ಮನೆ ಒಳಗೆ ವಾಸ ಮಾಡ್ಕೊಂಡಿದ್ವಿ. ನನ್ನ ಹೆಂಡತಿನೂ ನನ್ನ ಜೊತೆ ಒಳಗೆ ಇದ್ಲು. ಆದ್ರೆ ಅವಳು ಅನುಭವಿಸ್ತಾ ಇದ್ದಿದ್ದು ನರಕ ಯಾತನೆ. ಒಂದೊಂದು ದಿನವೂ ಒಂದೊಂದು ಯುಗವಾಗಿ ಕಾಲ ಕಳೀತಾ ಇದ್ಲು. ನಾನು ಮಾತ್ರ ಲಗಾಮಿಲದ ಹುಚ್ಚು ಕುದುರೆ ಹಾಗೆ ಸ್ವೇಚ್ಛೆಯಾಗಿದ್ದೆ. ಒಂದು ದಿನ ಕುದುರೆ ಜೂಜಿತ್ತು. ಆಗ ಏನು ಮುಚ್ಚಿಡ್ತಾ ಇದೀಯೇ? ಒಡವೆಗಳನ್ನ ಮುಚ್ಚಿಡ್ತಾ ಇದೀಯಾ? ದೂರ ಇರಿ. ದುರ್ವಾಸನೆ ಸಹಿಸೋದಕ್ಕಾಗೋದಿಲ್ಲ. ಕುಡ್ಕೊಂಡ್ ಬಂದಿದ್ದೀನಿ. ಹೈ ಕ್ಲಾಸ್ ಕುಡಿಯಕ್ಕೆ ದುಡ್ಡಿರ್ಲಿಲ್ಲ, ಲೋ ಕ್ಲಾಸ್ ಸಾರಾಯಿ ಕುಡ್ಕೊಂಡ್ ಬಂದಿದ್ದೀನಿ. ಅದಕ್ಕೆ ಪಿಶಾಚಾಗಿ ಆಡ್ತಾ ಇದ್ದೀರಿ. ಹೆಂಡತಿಯನ್ನು ಪ್ರೀತಿ ಸಹಿತಾ ಇದ್ದೆ. ಗಂಡ ಅನ್ನೋ ಪ್ರೀತಿ ಇಟ್ಕೊಂಡು ಒಡವೆಗಳನ್ನ ಕೊಟ್ಟು ಬಿಡು. ಹೆಂಡತಿ ಅನ್ನೋ ಪ್ರೀತಿ ಇಟ್ಕೊಂಡು ಸುಮ್ಮನೆ ಹೊರಟು ಹೋಗ್ತೀನಿ. ಇಲ್ದೆ ಹೋದ್ರೆ ಕುತ್ತಿಗೆ ಮುರಿದು ಬಿಟ್ಟು ಒಡವೆಗಳನ್ನ ಕಿತ್ಕೊಂಡು ಹೋಗ್ಬೇಕಾಗತ್ತೆ. ಇಂಥ ನೀಚರ ಹೆಂಡತಿ ಅನ್ಸ್ಕೊಂಡಿರೋದಕ್ಕಿಂತ ಸಾಯೋದೇ ಮೇಲು. ಸಾಯಿ, ನೀ ಸತ್ರೆ ಇನ್ಶೂರೆನ್ಸ್ ಹಣ ಬರುತ್ತೆ. ಇನ್ನೊಂದು ಸಾಹುಕಾರ ಹುಡುಗನ ಮದುವೆ ಮಾಡ್ಕೊಂಡು ಜುಮ್ ಅಂತ ಇರ್ತೀನಿ. ನಿಮ್ಮಂಥವ್ರಿಗೆ ಹೆಣ್ ಕೊಟ್ಟು ಮದುವೆ ಮಾಡೋದಕ್ಕಿಂತ ಹೆಣ್ಮಕ್ಳ ಕುತ್ತಿಗೆ ಮುರಿದು ಬಾವಿಗೆ ಹಾಕೋದ್ ಮೇಲು. ಏನ್ ಪ್ರಾಣ ಮಾತಾಡ್ತಾ ಇದೀಯಲ್ಲ? ಕೊಡಿರಿ, ಕೊಲ್ಲಿ, ಏನ್ ಬೇಕಾದ್ರೂ ಮಾಡಿ. ಒಡವೆ ಕೊಡೋದಿಲ್ಲ. ಕೊಡೋದಿಲ್ಲ? ಇಲ್ಲ, ಕೊಡೋದಿಲ್ಲ, ಇಲ್ಲ, ಕೊಡೋದಿಲ್ಲ, ಇಲ್ಲ. ಕೊಡೋದಿಲ್ಲ. ಸೀತಾ, ಇದೇನಮ್ಮ ನಿನ್ನ ಅವಸ್ಥೆ? ಸೀತಾ, ನೋಡಿ ಭಾವ, ಕಣ್ ತುಂಬಾ ನೋಡಿ. ನಿಮ್ ತಮ್ಮ ಮಾಡಿರೋ ಶಿಕ್ಷೆ. ಯಾಕಮ್ಮ? ಆ ಸುಡ್ಗಾಡು ಒಡವೆ ಆಸೆಯಿಂದ ನೀನ್ ಯಾಕೆ ಸುಮ್ನಿದ್ದೆ? ದನಗಳನ್ನ ಬಡಿ ಹಾಕಿ ಬಡ್ದು ಕಿತ್ಕೊಂಡು ಹೋದ್ರು. ಭಾವ, ಈ ಸುಖ ನೋಡೋದಕ್ಕೋಸ್ಕರ ನನ್ನನ್ನು ಹುಡುಕಿ ಮದುವೆ ಮಾಡಿದ್ರ? ಇದಕ್ಕಿಂತಲೂ ನೀವು ಮತ್ತು ನನ್ನ ತಂದೆ ಇಬ್ಬರು ಸೇರ್ಕೊಂಡು ನನ್ನ ಕುತ್ತಿಗೆ ಮುರಿದು ಭಾವಿಗೆ ಬಿಸಾಕಿದ್ರು. ಎಷ್ಟು ಚೆನ್ನಾಗಿತ್ತಿತ್ತು. ಆಳ್ಬೇಡ, ಸುಮ್ನಿರು ಸೀತಾ. ನನ್ ಸಂಕಟ ನಿಮ್ ಮುಂದೆ ಅಲ್ದೆ ಇನ್ಯಾರ ಮುಂದೆ ಹೋಗಿ ಹೇಳಿ? ನೀವು ಬೇರೆಯಾಗಿ ಹೋದ್ಮೇಲೆ ನನ್ ಬಾಳು ನಾಯಿಗಿಂತ ಕೀಳಾಗಿದೆ. ಕುಡ್ತ, ಜೂಜು, ಕುಡ್ತ. ನಾನೇನ್ ಮಾಡ್ಲಿ ಸೀತಾ? ಮಾಡೋದೇನು? ಸೀತಾ ನಿಮ್ ಹೋಟೆಲ್ ಹುಟ್ಟಿದ ಮಗಳಾಗಿದ್ರೆ ಅಳಿನಿಗೆ ಬುದ್ಧಿ ಹೇಳಿ ಸಂಸಾರ ಸರಿ ಮಾಡ್ತಿರ್ಲಿಲ್ವೇ? ಮಾಡ್ತೀನಿ ಸೀತಾ, ನಿನ್ ಸಂಸಾರ ಸರಿ ಮಾಡ್ತೀನಿ. ಇವತ್ತು ಮೊಡವೆಗಳಾಯ್ತು, ನಾಳೆ ಕೈ ಹಿಡಿದು ಹೆಂಡತಿನ ಹರಾಜು ಮಾಡಕ್ಕೂ ಹೆಸನಲ್ಲ. ವಿಜಯ, ಲವ್ಲಿ ಆಟವಿಲ್ಲಿ, ಲವ್ಲಿ ಆಟವಿಲ್ಲಿ, ವಿಲಾಸದಲ್ಲಿ ಆಡುವ
ಜೋಡಿ ಜೋಡಿಯಾಗಿ ಜೊತೆಯಗೂಡಿ ಆಡುವ ಬಲ್ಲು ಮೋಜಿನಲ್ಲಿ ಪೆಚ್ಚು ಮೊರೆಯಾತು ಕೊನೆ ಕೂತುಕೋ ಸರಕ್ಕನ್ನೆದ್ದು ಹೇಗೋಬೇಕು ಫುಲ್ ಸೋತ ಮೇಲೆ ಗೆಲ್ಲಬೇಕು ಗುಂಡು ಏರಿಸಿ ಆಡಬೇಕು ಚುಕ್ಕೆ ಪೈಸೋದ ಪೆಚ್ಚು ಮೊರೆಯಾತು ಕೊನೆ ಕೂತುಕೋ ಸರಕ್ಕನ್ನೆದ್ದು ಹೋಗಬೇಕು ಫುಲ್ ಸೋತ ಮೇಲೆ ಗೆಲ್ಲಬೇಕು ಗುಂಡು ಏರಿಸಿ ಆಡಬೇಕು ಚುಕ್ಕೆ ಪೈಸೋದ ಸೀಟು ಖಾಲಿ ಇಲ್ಲೀಗ ಕೊಡೋರೇ ಇಲ್ಲ ಆಟ ಆಡಿ ಸೋತ ಮೇಲೆ ಲಾಟ್ರಿ ಆಯ್ತಲ್ಲ ಸೀಟು ಖಾಲಿ ಇಲ್ಲೀಗ ಕೊಡೋರೇ ಇಲ್ಲ ಆಟ ಆಡಿ ಸೋತ ಮೇಲೆ ಲಾಟ್ರಿ ಆಯ್ತಲ್ಲ ಲೌಲಿ ಆಟವಿಲ್ಲಿ ವಿರಾಟದಲ್ಲಿ ಆಡುವ ಬಲ್ಲು ಮೋಜಿನಲ್ಲಿ ಒಬ್ಬೊಬ್ಬೊಬ್ಬೊಬ್ಬ ಜೋಡಿ 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 ಜೋಡಿಯಾಗಿ ಜೋಡಿ ಜೋಡಿಯಾಗಿ ಜೊತೆಯಗೂಡಿ ಆಡುವ ಬಲ್ಲು ಮೋಜಿನಲ್ಲಿ ಒಬ್ಬೊಬ್ಬೊಬ್ಬೊಬ್ಬ ಜೋಡಿ ಜೋಡಿ ಲವ್ಲಿ ಲವ್ಲಿ ಒಬ್ಬೊಬ್ಬೊಬ್ಬ ಲಲ್ಲ ಅರವಾ ಎಲ್ಲ ಬಾ ಎಲ್ಲ ಹೇಳೋ ಮೇಲೆ ಬೊಗಳು ಒಡವೆನೇನ್ ಮಾಡಿದೆ? ಮಾರಬಿಟ್ಟೆ. ಬಂದ್ ದುಡ್ನ ಜೂಜಾಡ್ಬಿಟ್ಟೆ, ಕುಡಿದು ಬಿಟ್ಟೆ. ಜೂಜು ಕುಡ್ತಾ ನಾಚಿಕೆ ಆಗೋಲ್ವೇ? I tell you, you are incorrigible. ನಾನು ಏನಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗ್ತೀನಿ. ಕೇಳೋದಕ್ಕೆ ನೀನ್ ಯಾವನು? ಆಸ್ತಿ ಭಾಗ ಮಾಡ್ಕೊಂಡು ದೂರ ಹೋದ್ಮೇಲೆ ಋಣಾನ ಬಂಧ ಕಡ್ದೋಯ್ತು ಅಂತ ಸುಮ್ಮನಿರ್ಬೇಕು. ವಿಜಯ, ಏನು ಆಸ್ತಿ ಭಾಗವಾದರೆ ಕರುಳು ಭಾಗವಾಯ್ತೆ? ರಕ್ತ ಬೇರೆ ಆಯ್ತೆ? ನೀನಾಗೋ ಹೊತ್ತಿಗೆ ಸುಮ್ಮನಿದ್ದೀನಿ. ಬೇರೆ ಯಾವನಾರಾಗಿದ್ದಿದ್ರೆ ವಿಜಯ, ವಿಜಯ, ಅಯ್ಯೋ ವಿಜಯ, ನಿನ್ನ ಸ್ಥಿತಿ ಎಲ್ಲಿಗೆ ಬಂದು ಹೋಯ್ತು? ಅಳ್ತಾ ಇದ್ದೀರಾ? ನನ್ನ ಜೊತೆಲಿ ಹುಟ್ಟಿದ ನನ್ನ ತಮ್ಮ ವಿಜಿ, ಅಯ್ಯೋ ಎಷ್ಟು ಒಳ್ಳೆಯವನಾಗಿದ್ದ. ಈಗ ನಿನ್ನ ಸಹವಾಸ ದೋಷದಿಂದ ಹೇಗಾಗಿದ್ದಾನೆ. ಇದರಲ್ಲಿ ನನ್ನ ತಪ್ಪೇನು? ವೇಶ್ಯ ಆಗಿರೋದೇ ನಿನ್ನ ತಪ್ಪು. ದುರ್ಬಲ ಮನಸ್ಸುಳ್ಳ ಜನಗಳನ್ನು ಆಕರ್ಷಿಸಿ ಅವರ ಸಂಸಾರ ಹಾಳು ಮಾಡುವುದೇ ನಿನ್ನ ತಪ್ಪು. ನಾನು ಯಾರನ್ನೂ ಆಕರ್ಷಣೆ ಮಾಡ್ತಾ ಇಲ್ಲ. ಬಾಗ್ಲಲ್ಲಿ ನಿಂತುಕೊಂಡು ಒಳಗ್ ಬನ್ನಿ ಅಂತ ಕರೀತಾ ಇಲ್ಲ. ಮನಃಶಾಂತಿಗೋಸ್ಕರ ಮನೆಗೆ ಬರೋ ಜನಗಳನ್ನ ಸಂಗೀತ ನಾಟ್ಯದಿಂದ ತೃಪ್ತಿಪಡಿಸಿ ಆಚೆ ಕಳಿಸ್ತಾ ಇದ್ದೀನಿ. ಆದರೇನು ಜಯಂತಿ, ಈ ನಿನ್ನ ಯೌವನ ಕಳೆದ ನಂತರ ನಿನ್ನ ಕಾಮುಕರೇ ನಿನ್ನನ್ನು ಬೀದಿಯ ನಾಯಿಗಿಂತ ಕಡಿಯಾಗಿ ಕಾಣ್ತಾರೆ. ಈಗ ನಿನ್ನ ರತಿ ರಂಬೆ ಅಂತ ಹೊಗಳ್ತಾ ಇರೋ ಜನಗಳೇ ನಿನ್ನ ಮುಖ ನೋಡಿದ ತಕ್ಷಣ ಥೂ ಛೀ ಅಂತ ಉಗುಳ್ತಾರೆ. ನಿರಾತಂಕವಾಗಿ ಜೀವನ ನಡೆಸ್ತಾ ಇರೋ ನೀನು ನಾಳೆ ನಿರ್ಗತಿಗಳಾಗಿ ಬೀದಿ ಹೆಣವಾಗಿ ಸಾಯ್ಬೇಕಾಗತ್ತೆ. ಆಗ ನಿನ್ನ ಹೆಣ ಕಂಡು ಯಾರಿಗೂ ಕನಕರ ಬರೋದಿಲ್ಲ.
ಈಗ ನಿನ್ನ ದೇಹ ಅಪ್ಪಿ ಮುದ್ದಿಟ್ಟು ಸುಖದ ಸುಪ್ಪತ್ತಿಗೆ ಅಂತ ಮೈ ಮರೀತಿರೋ ಜನರೇ ನಾಳೆ ನಿನ್ನ ಹೆಣ ನೋಡಿ ಅಸಖ್ಯ ಪಟ್ಕೊಳ್ತಾರೆ. ಅಯ್ಯೋ, ಯೌವನದಿಂದ ಈ ದೇಹ ತುಂಬಿ ತುಳಿತಿದ್ದಾಗ ನಾನು ಇದನ್ನು ಎಷ್ಟೋ ದಿವಸ ಉಪಯೋಗಿಸಿಕೊಂಡು ಸ್ವರ್ಗ ಸುಖ ಕಂಡಿದ್ದೇನೆಂಬ ಕನಿಕರವು ಒಬ್ಬರಿಗೂ ಬರೋದಿಲ್ಲ. ಕನಿಕರಕ್ಕೆ ಪ್ರತಿಯಾಗಿ ನೂರಾರು ಸಂಸಾರಗಳನ್ನು ನೆಲಸಮ ಮಾಡಿದ ಹೆಣ ಎಂದು ತಿರಸ್ಕಾರದಿಂದ ಹಳೆಯುತ್ತಾರೆ. ಜಯಂತಿ, ನಿನ್ನ ಈ ಕೆಟ್ಟ ವೃತ್ತಿ ಬಿಟ್ಟುಬಿಡು. ನನ್ನ ತಮ್ಮನ ನನ್ನ ಕೊಡು. ನನ್ನ ಸಂಸಾರ ಸರಿ ಹೋಗಲಿ. ಪುನಃ ಅಣ್ಣ ತಮ್ಮಂದಿರು ಒಂದಾಗಿ ಒಂದೇ ಮನೆಯಲ್ಲಿ ಒಂದೇ ಒಲೆ ಹಚ್ಚಿ ಒಟ್ಟಾಗಿ ಊಟ ಮಾಡಿ ಒಟ್ಟಿಗೆ ಬಾಳ್ತೀವಿ. ಯಾಕೆ ಅಳ್ತಾ ಇದ್ದೀಯಾ? ಆಶ್ಚರ್ಯ. ವೇಷಿಯ ಕಣ್ಣಲ್ಲಿ ನೀರಿದೆಯೇ? ಮನಸ್ಸಿನಲ್ಲಿ ಮರುಕವಿದೆಯೇ? ಎದೆಯಲ್ಲಿ ಮನುಷ್ಯತ್ವವಿದೆಯೇ? ಮಾತಾಡು. ನನ್ ಮನೆಗ್ ಬರ್ತಾ ಇರೋ ನೂರಾರು ಜನಗಳಲ್ಲಿ ಒಬ್ಬನಾದರೂ ಹೀಗ್ ಮಾತಾಡ್ಲಿಲ್ಲ. ಕೇವಲ ಗಂಡಸರ ಅನುಭವ ಮಾತ್ರ ಹೇಳ್ತಾ ಇದ್ದೀರಿ. ಹೆಂಗಸರ ಅನುಭವದ ಚರಿತ್ರೆಯಲ್ಲಿ ಒಂದು ಅಧ್ಯಾಯವಾದರೂ ಕೇಳಿದಿರಾ? ವೇಶ್ಯೆಯರು, ಜಾರಣಿಯರು ಅಂತ ಜರಿಯೋ ಜಗತ್ತು ವೇಶ್ಯಾವೃತ್ತಿನ ನಿರ್ಮೂಲ ಮಾಡೋದಕ್ಕೆ ಯಾಕೆ ಪ್ರಯತ್ನ ಪಡಕೂಡದು? ಬಚ್ಚಲ್ನಲ್ಲಿ ಬಿದ್ದು ಹೊರಲಾಡೋ ಹುಳುಗಳ ಹಾಗೆ ಈ ಕಾಮ ಜೀವನದ ರೊಚ್ಚಿನಲ್ಲಿ ಬಿದ್ದು ಉರುಳಾಡುತ್ತಿರೋ ಕಟುಕರನ್ನ ನಿರ್ವಂಶ ಮಾಡಿ ವ್ಯಾಪಾರ ಮಾಡೋ ಜನಗಳೇ ಇಲ್ಲದ ಮೇಲೆ ಅಂಗಡಿ ಯಾರಿರ್ತಾರೆ? ವೇಶ್ಯಾವೃತ್ತಿಯನ್ನು ಈ ಪಾಪದ ಪ್ರಚಂಡ ಮುಳ್ಳು ಬೇರಿ ಬೆಳೆಸಿದವರು ಗಂಡಸರು. ತಮ್ಮ ಭೋಗದ ರಾಕ್ಷಸ ಹಸುವಿನ ತೃಪ್ತಿಗಾಗಿ ಈ ದುರ್ವ್ಯಾಪಾರವನ್ನು ಗುಟ್ಟಾಗಿ ಪ್ರಾರಂಭಿಸಿ ಪ್ರೋತ್ಸಾಹ ಮಾಡ್ತಾ ಇರೋ ಗಂಡಸರನ್ನ ಗುಂಡಿನ ಮುಂದೆ ನಿಲ್ಲಿಸಿ ಪುಡಿ ಮಾಡಿ ನಮ್ಮನ್ ಯಾಕಂತೀರಿ? ಹಸಿದು ಆರ್ಭಟಿಸಿ ಬರೋ ಹುಲಿಗಳ ಹಾಗೆ ನುಗ್ಗಿ ಬರ್ತಾರೆ. ಅವನೆಂಥವನಾದ್ರೂ ಸರಿ, ಕೊಡೋ ಕಾಸಿಗೆ ಕೈ ಚಾಚಿ ಕುಣಿದು ತೃಪ್ತಿ ಪಡಿಸಲೇಬೇಕು. ನೀನು ಈ ಕೆಟ್ಟ ವೃತ್ತಿ ನಡೆಸೋದರಿಂದಲೇ ನಿನ್ನ ಮನೆ ಪುಂಡೂರು ಪೋಖರಿಗಳ ಹಾಳು ಮಂಟಪವಾಗಿದೆ. ಎಲ್ಲರ ಹಾಗೆ ನೀನು ಸದ್ಗೃಹಿಣಿ ಆಗಿದ್ದರೆ. ನಾನು ಸದ್ಗೃಹಿಣಿಯಾಗಿದ್ದೆ. ನನ್ನ ಪತಿ ಇದ್ದಾಗ ನಾನು ಗೃಹಲಕ್ಷ್ಮಿ ಆಗಿದ್ದೆ. ಪತಿ ಸತ್ತ ಮೇಲೆ ಊರ್ಲಕ್ಷ್ಮಿಯಾಗಿ ಬಾಳಬೇಕಾಯಿತು. ತಲೆ ಮೇಲಿದ್ದ ಸೆರಗು ಕಾಲ್ ಕೆಳಗೆ ಬಿದ್ದು ಮಾನ, ಮರ್ಯಾದೆ, ದಯೆ, ಕರುಣೆಗಳು ಕಸಕ್ಕಿಂತಲೂ ಕರಿಯಾಗಿ ಹೋಯಿತು. ಎಲ್ಲ ಹೊಟ್ಟೆಗೋಸ್ಕರ, ವೈಭವಕ್ಕಲ್ಲ, ಇಡೀ ಅನ್ನಕ್ಕೋಸ್ಕರ. ನನ್ನ ಹಿಂದಿನ ಸ್ಥಿತಿಯನ್ನು, ಈಗಿನ ಸ್ಥಿತಿಯನ್ನು ನೆನೆಸಿಕೊಂಡು ಎಷ್ಟೋ ದಿವಸ ಕಣ್ಣೀರ್ ಹಾಕಿದ್ದೀನಿ. ಏಕಾಂತವಾಗಿ ಮೂಲೆಯಲ್ಲಿ ಕುಳಿತು ಎದೆ ಉರಿ ಅಡಗೋ ತನಕ ಅತ್ತು ಸಮಾಧಾನ ಮಾಡಿಕೊಂಡು ಮತ್ತೆ ಮೇಲೆದ್ದು ಮುಖಕ್ಕೆ ಸ್ನೋ ಪೌಡರ್ ಹಚ್ಕೊಂಡು ನಾಡಿನಂಗೆ ಕಿಳಿದಿದ್ದೀನಿ. ಮನಸ್ಸಿನ ದುಃಖ, ಆವೇಗಗಳನ್ನು ಒತ್ತಿ ಹಿಡಿದುಕೊಂಡು ಮುಖವನ್ನು ಮಾತ್ರ ಅರಳಿದ ಕಮಲದ ಹಾಗೆ ಮಾಡಿಕೊಂಡು ಕುಣಿದಿದ್ದೀನಿ. ನಾನು ಅತ್ತಾಗ ಮೊಸಳೆ ಕಣ್ಣೀರು ಅಂತ ಹಾಸ್ಯ ಮಾಡ್ತಾರೆ, ನಕ್ಕಾಗ ವಂಚಕಿಯ ಹುಸಿ ನಗು ಅಂತ ಹಂಗಿಸ್ತಾರೆ. ಸತ್ತು ಕುರಿನ ಹರಿದು ತಿನ್ನೋ ಹದ್ದುಗಳ ಹಾಗೆ ನನ್ನ ದೇಹವನ್ನು ಮುತ್ತಿ ಉಪಯೋಗಿಸಿಕೊಂಡು ಕಡೆಗೆ ಒಂದು ದಿನ ಹರಕಲೆ ಕಡೆ ಬಿಸಾಕೋ ಹಾಗೆ ಬಿಸಾಕ್ತಾರೆ ಅನ್ನೋದು ನನಗೆ ಗೊತ್ತಿದೆ. ಅದಕ್ಕೋಸ್ಕರವೇ ಮನೆಗೆ ಬಂದ ರಕ್ತ ಹೀರು ಜಿಗಣಿ ಹಾಗಾಗಿರೋದು. ನಿನ್ನ ಮಾತುಗಳನ್ನು ಕೇಳಿದ್ರೆ ನೀನು ಬಹಳ ನೊಂದವಳ ಕಾಣಿಸ್ತಿ. ನೊಂದಿದ್ದೇನೆ, ಆದರೆ ಅದನ್ನ ಯಾರ ಮುಂದೆ ಹೇಳ್ಕೊಳ್ಳಿ? ಹೇಳಿದ್ರೆ ಕೇಳೋರು ಯಾರು? ಬರೋರೆಲ್ಲ ನನ್ನ ಅಂಗಾಂಗಗಳನ್ನು ವರ್ಣಿಸ್ತಿದ್ದರೆ ಹೊರತು ನನ್ನ ಅಂತರಂಗದ ಕಿಚ್ಚನ್ನು ಯಾರು ಕೇಳ್ತಾ ಇರಲಿಲ್ಲ. ಗಂಡ ಇಲ್ಲದ ಹುಡುಗಿ
ನೆಲೆ ಇಲ್ಲದ ಅನಾಥ ಹೆಣ್ಣು ಎಂಬ ಕನಿಕರದಿಂದ ನನಗೆ ಯಾರೂ ಆಶ್ರಯ ಕೊಡ್ಲಿಲ್ಲ, ಕೆಲಸ ಕೊಡ್ಲಿಲ್ಲ. ಸರಿಯಾದ ದಾರಿ ತೋರಿಸೋದಕ್ಕೆ ಬದಲು ಅಡ್ಡದಾರಿ ಹಿಡಿಸಿದರು. ಹಸುವಿನ ಕಿಚ್ಚನ್ನು ತಡೆಯಲಾರದೆ ನಾನು ಈ ಕೆಲಸ ಕೆಡುತ್ತಿದ್ದೀನಿ. ಈಗಲೂ ಅಷ್ಟೇ, ಏನು ಕರ್ಮ ಧರ್ಮ ಸಂಯೋಗದಿಂದ ಮುಗ್ಗರಿಸಿ ಬಿದ್ದ ಹೆಣ್ಣು ಇದು ಎಂಬ ಕನಿಕರದಿಂದ ಕೈ ಹಿಡಿದು ಮೇಲಕ್ಕೆತ್ತು ಪುಣ್ಯಾತ್ಮ ಒಬ್ಬನೂ ಸಿಗಲಿಲ್ಲ. ಅಂತ ದಿವ್ಯ ಪುರುಷ ಯಾರಾದರೂ ಸಿಕ್ಕಿದರೆ ನನ್ನ ಸಮಸ್ತವನ್ನು ಅವನಿಗೆ ದಾರಿ ಎರೆದು ನನ್ನ ಜೀವನದ ಮಂಗಳ ಎದುರು ನೋಡ್ತಾ ಕೂತಿರ್ತೀನಿ. ಇದು ನಿನ್ನ ಅಂತರಾತ್ಮದಿಂದ ಹೊರಬಂದ ನುಡಿಯೋ ಅಥವಾ ಸನ್ನಿವೇಶಕ್ಕೆ ತಕ್ಕಂತೆ ವೇಷಿಯ ಚಾತುರ್ಯವೋ? ಇಷ್ಟು ಮಾತಾಡುವ ನೀವು ನನಗೆ ಸಹಾಯಕರಾಗಿರ್ತೀರಾ? ಈ ಹೊಲಸು ಕೂಪದಿಂದ ಮೇಲೆದ್ದು ಬಂದು ಪವಿತ್ರ ಜೀವನ ನಡೆಸುವುದಕ್ಕೆ ಅವಕಾಶ ಕಲ್ಪಿಸಿಕೊಡ್ತೀರಾ? ನೀನು ನನ್ನ ತಮ್ಮನ್ನು ಬಿಟ್ಟುಕೊಡ್ತೀನಿ ಅಂತ ಪ್ರಮಾಣ ಮಾಡಿದ್ರೆ ನಾನು ನಿನಗೆ ಸಹಾಯಕನಾಗಿರ್ತೀನಿ. ಇದು ಸತ್ಯವೇ? ನಿನ್ನ ಮಾತು ಸತ್ಯವೇ? ನಂಬಬಹುದೇ? ವಿಶ್ವಾಸ ಇಡಬಹುದೇ? ಪ್ರಮಾಣ ಮಾಡ್ತೀಯಾ? ಪ್ರಮಾಣ ನಂಬಿ, ನನ್ನ ಅಂತರಾತ್ಮದಲ್ಲಿ ಕುಳಿತಿರುವ ಪರಮಾತ್ಮನ ಸಾಕ್ಷಿ ನಂಬಿ. ಸಂಗೀತ, ಹಾಡು ಎಲ್ಲ ಬಿಟ್ಟು ಬಿಡು. ಉಂಡು ಪೋಕರಿಗಳನ್ನು ಮನೆಗೆ ಸೇರಿಸಬೇಡ. ಇಸ್ಪೀಟು, ಪಗಡೆ, ಕುಡಿತ ಇವುಗಳೊಂದಕ್ಕೂ ಅವಕಾಶ ಕೊಡಬೇಡ. ಯಾರಿಗೆ ಬೇಕಾಗಿದೆ ಸ್ವಾಮಿ? ಇವತ್ತಿನಿಂದ ಒಂದೂ ಇಲ್ಲ, ಯಾವುದೂ ಇಲ್ಲ. ನನ್ನ ದೇವರ ಮುಂದೆ ಹಾಡಿ ಕುಣಿಯೋದಕ್ಕೆ ಅವಕಾಶ ಇಲ್ವೇ? ನಿನ್ನ ಭಕ್ತಿಗೆ ನಾನು ಅಡ್ಡ ಬರುವುದಿಲ್ಲ ಜಯಂತಿ. ಪರಮಾತ್ಮನ ಒಲಮೆಗೆ ಸುಲಭ ಸಾಧನವಾದ ಸಂಗೀತ ನಾಟ್ಯಗಳನ್ನು ಕಾಮುಕರ ಕಿವಿ ಕಣ್ಣುಗಳನ್ನು ತನಿಸಲು ಉಪಯೋಗಿಸಬೇಡ. ನಿಲ್ಲಿ, ಒಂದು ಕ್ಷಣ ನಿಲ್ಲಿ. ತಗೊಂಡು ಹೋಗಿ ನಿಮ್ ತಮ್ಮ ತಂದು ಕೊಟ್ಟಿದ್ದ ಒಡವೆ ತಗೊಂಡು ಹೋಗಿ ನಿಮ್ ನಾದನಿಗೆ ಕೊಡಿ. ಬೇಡ ಬೇಡ ಜಯಂತಿ, ಬೇಡ. ಇಷ್ಟು ವರ್ಷಕ್ಕೆ ಒಬ್ಬ ಮನುಷ್ಯ ಕಣ್ಣಿಗೆ ಬಿದ್ದ, ಒಬ್ಬ ಮನುಷ್ಯ. ಸಖಿಯರೆ ಬೆಳಗಿರೆ ಜ್ಯೋತಿ ಮನಸಾರೆ ಶುಭ ದಿನವಿದು ಕೇಳಿ ಸಖಿಯರೆ
ಮನಸಾರೆ ಜೀವನವೆಂಬುದು ಜೇನಾಗಿ ಜೀವನವೆಂಬುದು ಜೇನಾಗಿ ಜನಗಳು ನಿತ್ಯ ಹಾಯಾಗಿ ಜೀವನವೆಂಬುದು ಜೇನಾಗಿ ಜನಗಳು ನಿತ್ಯ ಹಾಯಾಗಿ ಸುರ ಸುಖಗಳ ಕೀರಿ ಬಾಳುವ ವರಗಳ ಕೊಡುವ ಬಲಿದೇವ ಸುರ ಸುಖಗಳ ಗೀರಿ ಬಾಳುವ ವರಗಳ ಕೊಡುವ ಬಲಿದೇವ ಆನಂದದ ಬೆಳಕು ಕಾಣುವ ದಿನವಿನ್ನೆಂದು ಹೇ ದೇವ ಆನಂದದ ಬೆಳಕು ಕಾಣುವ ದಿನವಿನ್ನೆಂದು ಹೇ ದೇವ ನೂರಾರು ಚಿಂತೆಯಿಂದ ನೆರಳಾಡಿ ಜೀವ ಸಾಕಾಯ್ತು ನೂರಾರು ಚಿಂತೆಯಿಂದ ನೆರಳಾಡಿ ಜೀವ ಸಾಕಾಯ್ತು ಪರಿಹಾರ ತೋರದಾಯ್ತು ಆನಂದದ ಬೆಳಕು ಕಾಣುವ ದಿನವಿನ್ನೆಂದು ಹೇ ದೇವ ಆನಂದದ ಬೆಳಕು ಕಾಣುವ ದಿನವಿನ್ನೆಂದು ಹೇ ದೇವ ಆನಂದದ ಬೆಳಕು ಕಾಣುವ ದಿನವಿನ್ನೆಂದು ಹೇ ದೇವ ನಲಿದಾಟನೆ ಹನಲ್ಮೆ ದೂರಾಗಿ ಬಾಳು ಹೋಳಾಯ್ತು ನಲಿದಾಟನೆ ಹನಲ್ಮೆ ಆಗಿ ಬಾಳು ಹೋಳಾಯ್ತು ಗತಿಯೇನೋ ತೋರದಾಯ್ತು ಆನಂದದ ಬೆಳಕು ಬಾರ ರಾಮು ಎಲ್ರು ಪಟಾಕಿ ಚಾಡ್ತಿದ್ರೆ ಅಪ್ಪ ನನ್ಗೇನು ತೆಗೆಸ್ಕೊಡ್ಲಿಲ್ಲ ಹೋಗ್ಲಿ ಬಿಡು ನಾನ್ ತರ್ಸ್ಕೊಡ್ತೀನಿ ಅಮ್ಮ ಅಡ್ಗೇನು ಮಾಡಿಲ್ಲ ಯಾಕೋ ಅಕ್ಕಿಲ್ಲ ಸೌದೆ ಇಲ್ಲ ಅಂತ ನೀನ್ ಇಲ್ಲೇ ಕೂತ್ಕೊಂಡು ಆಟ ಆಡ್ತಾ ಇರು ನಾನು ಹೋಗಿ ಪಟಾಕಿ ತಕೊಂಡ್ ಬರ್ತೀನಿ ಓಹೋ ಏನ್ ರಾಮಣ್ಣ ಅಪರೂಪಕ್ಕೆ ಬಂದ್ಬಿಟ್ಟಿದೀಯಲ್ಲೋ ಸ್ಕೂಲ್ಗೆ ಹೋಗ್ತಾ ಇದೀಯಾ ಮೇಷ್ಟ್ರು ಚೆನ್ನಾಗಿ ಓದ್ಕೋತಾ ಇದ್ದಾರಾ ನಶಾಕೊಂಡು ತೂರಿಸ್ತಾರೆ ನೆಶಾಕೊಂಡು ತೋಕಡಿಸ್ತಾರ ಏನೋ ಇದು ನಿಮ್ಮ ಅಜ್ಜಿ ಕಳ್ಸಿದಾಳ ಹಬ್ಬಕ್ಕೆ ತೆಗಿಬೇಡ ಅಮ್ಮ ಬೈತಾಳೆ ತೆಗಿಬೇಡ ಅಮ್ಮ ಬೈತಾಳೆ ತೆಗಿಬೇಡ ಹೆಂಗಸ್ರಾಗಿ ಇವೆಲ್ಲ ಹಾಕೋಬಾರ್ದು ಕಣ ಏಯ್ ಸುಮ್ದಿರ ಅಳ್ಬಾರ್ದು ಸುಮ್ದಿರು ಒಳ್ಳೆ ಹುಡುಗ ಸುಮ್ದಿರು ಅಳ್ಬಾರ್ದು ರಾಮು ಪಟಾಕಿ ಯಾಕೆ ಕಲ್ತಿದ್ಯಾ ಚಿಕ್ಕಪ್ಪ ಬಾಳೆ ಬಿಟ್ಕೊಂಡು ಹೊರಟೋಗ್ಬಿಟ್ಟ ಬಳ ಕಿತ್ಕೊಂಡ್ ಬಿಟ್ರೆ ಅಯ್ಯೋ ದೇವ್ರೆ ಎಂಥ ದುರ್ಬುದ್ಧಿ ಕೊಟ್ಟೆ ಹೋಗ್ಲಿ ಬಿಡು ಬೇರೆ ಬಳೆ ಮಾಡಿಸ್ಕೊಡ್ತೀನಿ ಬಾ ಪಟಾಕಿ ಹಚ್ಚೋಣ ಇವತ್ತು ನೀನು ಕುಣಿಲೇಬೇಕು ಕುಣಿಯೋದಿಲ್ಲ ಹಾಡ್ಲೇಬೇಕು ಹಾಡೋದಿಲ್ಲ ಕೇವಲ ದೇವರ ಮುಂದೆ ಮಾತ್ರ ಹಾಡಿ ಕುಣಿತೀನೇ ಹೊರತು ನಿನ್ನಂತ ಪಶುಗಳ ಮುಂದೆ ಹಾಡಿ ಕುಣಿಯೋದಿಲ್ಲ ದೇವರು ನನ್ನಂಥವನಿಗೆ ನೀನೇ ದೇವರು ನಿಮ್ಮಂಥವರಿಗೆ ನಾವೇ ಪೂಜಾರಿಗಳು ನೀನೀಗ ಹೊರಗೆ ಹೋಗು ಹೋಗೋದಿಲ್ಲ ನಿನ್ನ ಅಂಗವಿನ್ಯಾಸದ ಕುಲುಕು ಬಳುಕುಗಳನ್ನು ನೋಡಲು ಕಣ್ಣು ಕಾತರಿಸ್ತಾ ಇದೆ ನಿನ್ನ ಸಂಗೀತದ ಹೊನಿಲಿನಲ್ಲಿ ಹೃದಯದ ಆವೇಗವನ್ನು ತೇಲಿ ಬಿಡಲು ಮನಸ್ಸು ಕಾತರಗೊಂಡಿದೆ ಕುಣಿ 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 ಆಗ್ಲೇ ಹೇಳಿದ್ನಲ್ಲ ಸಾಧ್ಯವಿಲ್ಲ ಯಾಕೆ ಸಾಧ್ಯವಿಲ್ಲ
ದುಡ್ಡುಗೋಸ್ಕರವೇ? ಛ, ನನಗೆ ಆ ಸುಡುಗಾಡು ದುಡ್ಡು ಬೇಕಾಗಿಲ್ಲ. ನಾನು ಹಿಂದಿನ ಜಯಂತಿ ಅಲ್ಲ, ಹಣದ ಹಸುವಿನಿಂದ ಹಾಡಿ ಕುಣಿಯುತ್ತಿದ್ದ ಜಯಂತಿ ಅಲ್ಲ. ಈಗ ನಾನು ಬೇರೆ, ಮನುಷ್ಯ ಜೀವನದ ಮರ್ಮ ತಿಳಿದುಕೊಂಡ ಹೆಂಗಸು. ಹಿಂದೆ ಹಿಂದೆ ಈ ಮನೆ ನಿನ್ನಂಥ ವಿಷಯ ಲಂಪಟರ ವಿಲಾಸ ಗೃಹವಾಗಿತ್ತು. ಈಗ ಇದು ದೇವ ಮಂದಿರ. ದೇವ ಮಂದಿರ, ಇದು ದೇವ ಮಂದಿರ. ವಿಷಯ ಲಂಪಟರ ವಿಲಾಸ ಗೃಹ ದೇವ ಮಂದಿರ. ಕುಡಿತ, ಜೋಜು, ದುರಾಚಾರಗಳ ತವರು ಮನೆ ದೇವ ಮಂದಿರ. ಅಲ್ಲ, ಇದು ದೇವ ಮಂದಿರವಲ್ಲ. ಕುಡಿದು ಮತ್ತರಾದವರ ನಿಟ್ಟುಸಿರಿನ ಹಬೆ ಇನ್ನೂ ಈ ಮನೆಯಲ್ಲಿ ಅಡಗಿಲ್ಲ. ನಿನ್ನ ಕಾಲ್ಗೆಜ್ಜೆಗಳ ಝಂಝಣತ್ಕಾರ ಮನೆಯ ಮೂಲೆ ಮೂಲೆಗಳಲ್ಲಿ ಕೇಳಿ ಬರುತ್ತಿದೆ. ಇದು ದೇವ ಮಂದಿರವಲ್ಲ, ನನ್ನಂತಹ ವಿಷಯ ಲಂಪಟರ ಹೆಣದ ರಾಶಿಯ ಮೇಲೆ ಕಟ್ಟಿರುವ ಮಂದಿರ. ಕುಣಿ ಕುಣಿ, ಮನಸ್ಸಿನ ವೇದನೆ ಕಡಿಮೆ ಆಗಲಿ. ಕುಣಿ ಕುಣಿ ಜಯಂತಿ. ಪರಮಾತ್ಮನ ಒಲಮೆಗೋಸ್ಕರ ಸುಲಭ ಸಾಧನವಾದ ಸಂಗೀತ ನಾಟ್ಯಗಳನ್ನು ನಿನ್ನಂಥ ವಿಷಯ ಲಂಪಟನ ತೃಪ್ತಿಗಾಗಿ ಹಾಡಲೇ? ನಿನ್ನದು ಸಂಗೀತವಲ್ಲ ಜಯಂತಿ. ನಿನ್ನ ಸಂಗೀತದಿಂದ ಪರಮಾತ್ಮನು ಒಲಿಯುವುದಿಲ್ಲ. ನಿನ್ನ ಸಂಗೀತದಲ್ಲಿ ಭಕ್ತಿಯ ಆವೇಗವಿಲ್ಲ, ಪ್ರಣಯದ ಆಮಂತ್ರಣ. ನಿನ್ನ ನಾಟ್ಯದಲ್ಲಿ ಮನಸ್ಸಿಗೆ ಸಮಾಧಾನವನ್ನು ಕೊಡುವ ದಿವ್ಯ ಕಲೆ ಅಡಗಿಲ್ಲ, ಅಂಗಾಂಗಗಳ ವೈಭವವನ್ನು ಪ್ರದರ್ಶಿಸುವ ವಿಕೃತ ವಿನ್ಯಾಸ. ನಿನ್ನ ತರ್ಕ ಬೇಕಾಗಿಲ್ಲ, ಮೊದಲು ಆಚೆಗೆ ಹೋಗು. ಹೋಗೋದಿಲ್ಲ. ಇವತ್ತು ಮನಸ್ಸಿನ ಬಯಕೆ ಪೂರ್ಣವಾಗಲೇಬೇಕು. ಹೋಗ್ತೀಯಾ? ಪೊಲೀಸ್ಗೆ ಫೋನ್ ಮಾಡ್ಲೆ? ಬೇಕಾದ್ದು ಮಾಡು, ಹೆದರೋದಿಲ್ಲ. ಮಗು ಕೈನ ಬಳೆ ಕಿತ್ಕೊಂಡು ಬರೋಷ್ಟು ನೀಚ ಸ್ಥಿತಿಗಿಳಿದರೋ ನಾನು ಪೊಲೀಸ್ಗೆ ಹೆದರ್ತೀನಿಯೇ? ಛೆ, ಈ ಸುಡುಗಾಡು ದೇಹದ ಮೇಲೆ ನಿನಗೆ ಯಾಕೋ ಇಷ್ಟ ಆಸೆ? ನನಗೆ ತಿಳಿಯಿತು ಜಯಂತಿ. ನಿನ್ನ ಕಣ್ಣಿನ ಕಾಂತಿ ಕಂಡೊಡನೆಯೇ ಮನಸ್ಸಿನ ಭ್ರಾಂತಿ ಇಮ್ಮಡಿಯಾಗುತ್ತದೆ. ನೀನು ಮಾಯಾವಿನಿ, ಮನಸ್ಸನ್ನು ಆಕ್ರಮಿಸಿಕೊಳ್ತಿದ್ದೀಯೇ. ನಿನ್ನನ್ನು ಹೊಂದಲೇಬೇಕು, ಇಲ್ಲವೇ ಕುತ್ತಿಗೆ ಮುರಿದು ಬಿಸಾಡಬೇಕು. ಹಾಗಾದರೂ ಮಾಡು. ಎಂದೋ ಮಾಡುತ್ತಿದ್ದೆ, ಆದರೆ ನೀನು ಮನಸ್ಸನ್ನು ಸಮಾಧಾನ ಪಡಿಸುವ ಸುಂದರವಾದ ಆಟದ ಬೊಂಬೆ. ನಿನ್ನನ್ನು ಕೊಲ್ಲೋದ್ರಿಂದ ದುಃಖ ಹೆಚ್ಚುತ್ತೆ ಹೊರತು ಮನಸ್ಸಿನ ಆವೇಗ ಕಡಿಮೆ ಆಗೋದಿಲ್ಲ ಜಯಂತಿ. ಜಯಂತಿ, ನಾನು ಸಂಪೂರ್ಣ ಸೋತು ಹೋಗಿದ್ದೀನಿ. ನಿನ್ನಿಂದ ಕುಡ್ತಾ ಕಲ್ತೆ, ಜೂವ ಕಲ್ತೆ, ಕಳ್ಳತನ ಕಲ್ತೆ. ನಾನು ಸಂಪೂರ್ಣ ಹಾಳಾಗಿ ಹೋಗಿದ್ದೀನಿ ಅನ್ನೋದು ಅರ್ಥವಾಗ್ತಾ ಇದೆ. ನಿಲ್ಲು, ನಿರಾಕರಿಸಬೇಡ, ನಿಲ್ಲು. ಜಯಂತಿ, ಅಣ್ಣನ ದುಡ್ಡಾಯ್ತು, ಅತ್ತಿಗೆ ದುಡ್ಡಾಯ್ತು, ಹೆಂಡತಿ ಒಡವೆಗಳಾಯ್ತು. ಈಗ ರಾಮು ಕೈನ ಬಳೆ ತಂದಿದ್ದೀನಿ. ಇನ್ನೇನು ಉಳಿದಿಲ್ಲ, ಎಲ್ಲ ಮುಗಿದೋಯ್ತು. ತಗೋ, ಎಲ್ಲ ಮುಗಿದೋಯ್ತು. ಮಗುವಿನ ಬಳೆ? ಛೀ, ತಗೊಂಡು ಹಾಯ ಹೋಗು. ಎಷ್ಟು ಕೇಳ್ಕೊಂಡ್ರು ದಯ ಬರ್ಲಿಲ್ಲ ಅಲ್ವೇ ನಿನಗೆ? ನಿನ್ನ ಕಾಲ ಮೇಲೆ ಬಿದ್ದು ಕಣ್ಣೀರು ಕರೆದ್ರು ನಿನಗೆ ಕರ್ಣ ಬರ್ಲಿಲ್ಲ ಅಲ್ವೇ? ಹೌದು ಹೌದು, ನೀನು ವೇಶ್ಯೆ. ನಿನ್ನ ಮನಸ್ಸು ಕಲ್ಲು, ದಯಾಹೀನ ಪಶು. ನೀನು ದಯಾಹೀನ ಪಶು. ಜಯಂತಿ, ಮನಸ್ಸಿನ ಬಯಕೆ ಪೂರ್ಣ ಮಾಡಿಕೊಳ್ಳೋದಕ್ಕೋಸ್ಕರ ಮನುಷ್ಯ ಕೆಲವು ಸಮಯದಲ್ಲಿ ಪಿಶಾಚಿ ಆಗ್ತಾನೆ. ಎಚ್ಚರ. ಮಗು ಕೈಯಿನ ಬಳೆ ಜಯಂತಿ ತಗೊಳ್ಳಿಲ್ಲ, ಅದನ್ನು ಮಾರಿ ಕುಡಿದು ಬಿಟ್ಟೆ.
ನನ್ನ ಅಣ್ಣ ಪಡಬಾರ್ದ ಕಷ್ಟ ಪಡ್ತಾ ಇದ್ದ. ಒಂದೊಂದು ರೂಪಾಯಿಗೂ ಅವನ ಕಣ್ಣಲ್ಲಿ ರಕ್ತ ಸುರಿತಾ ಇತ್ತು. ಸಂಸಾರ ನಡೆಸೋದೇ ಬಹಳ ಕಷ್ಟವಾಗಿ ಹೋಗಿತ್ತು. ಕೂಲಿ ಮಾಡ್ತಾ ಇದ್ದ. ಅವನ ಬಾಳು ನಾಯಿಗಿಂತಲೂ ಕಡಿಯಾಗಿ ಹೋಗಿತ್ತು. ಒಂದು ದಿನ ದಾರಿಯಲ್ಲಿ ಜಯಂತಿ ಅಕಸ್ಮಾತ್ ಸಂಧಿಸಿದಳು. ಅಣ್ಣನ್ನ ಮರ್ಯಾದೆಯಿಂದ ಮನೆಗೆ ಕರ್ಕೊಂಡು ಹೋಗಿ ಇದೇನಮ್ಮಯ್ಯ, ದೀಪ ಹಚ್ಚೋ ಹೊತ್ತಿಗೆ ಸರಿಯಾಗಿ ಇವನ್ ಕರ್ಕೊಂಡು ಬಂದಿದ್ದೀಯಲ್ಲ. ಇಂಥ ಹರ್ಕಲ್ ಬಟ್ಟೆಯವರಿಗೆಲ್ಲ ನಮ್ಮ ಮನೆಯಲ್ಲಿ ಸ್ಥಳ ಸಿಕ್ಕತ್ತೆ ಅನ್ನೋದು ಪಬ್ಲಿಕ್ ಆದ್ರೆ ನಮ್ ಗ್ರೇಡ್ ಕಡಿಮೆ ಆಗೋಲ್ವೇ ನಮ್ಮಯ್ಯ? ವರದಾ, ಅವ್ರು ಯಾರು ಅಂತ ಮಾತಾಡ್ತಾ ಇದ್ದೀಯ? ವಿಜಯನ ಅಣ್ಣ ಆನಂದರಾಯರು. ಮನೆಗೆ ಬಂದವ್ರನ್ನ ಹೀಯಾಡ್ಸ್ಬಾರ್ದು ವರದಾ. ಅಲ್ಲಮ್ಮ, ಅವ್ರ ಮುಖ ನೋಡಿದ್ರೆ ಸ್ವಾಗತ್ಸವಾಗಿದೆಯೇನಮ್ಮ. ವರದಾ, ಗೌರವ ಕೊಟ್ಟು ಮಾತಾಡು. ಬನ್ನಿ ಬನ್ನಿ. ಗೌರವ? ಜಯಂತಿ, ನನಗೆ ಮತ್ತೆ ಮನೆಗೆ ಗೊತ್ತಾಯ್ತು. ನಾ ಹೋಗ್ಬೇಕೀಗ. ಸ್ವಲ್ಪ ಇರಿ, ಬಂದೆ. ತಗೊಳ್ಳಿ ಕಾಫಿ. ಬೇಡ, ಖಂಡಿತ ಬೇಡ. ಅಮ್ಮಯ್ಯ ಹೇಳಿದಾಳೆ, ಕೊಡದೆ ಹೋದ್ರೆ ನನ್ನ ಮೇಲೆ ಎಗರಾಡ್ತಾಳೆ. ತಗೊಳ್ಳಿ. ವರದ, ಈ ಸಮಯದಲ್ಲೂ ಹುಡುಗಾಟವೇ? ಬೇಡ. ನಂದೇನು ಇಲ್ಲ, ಅಮ್ಮಯ್ಯ ಹೇಳಿರೋದು ತಗೊಳ್ಳಿ ಅಂದ್ರೆ. ಅಮ್ಮಯ್ಯ, 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 ನೋಡಮ್ಮಯ್ಯ, ಬೇಡ ಅಂತಾರೆ. ನಾನ್ ಹೇಳ್ಕೊಡ್ತೀನಿ, ಕೊಡು ಇಲ್ಲಿ. ನಾನು ಎಲ್ಲ ಹೇಳಿದ್ದೀನಮ್ಮಯ್ಯ. ನೀನ್ ಯಾಕೆ ಕೈ ತೋರ್ಸಿ ಅವಲಕ್ಷಣ ಅನ್ಸ್ಕೋತಿ ಹೇಳು. ಇರಲಿ, ತಾಯಿಲ್ಲಿ. ಬೇಡಮ್ಮ, ಅವ್ರಿಗೆ ಅಭ್ಯಾಸ ಇಲ್ಲ ಅಂತ ಕಾಣುತ್ತೆ. ಸ್ವಾಮಿ, ಅದೊಂದ್ ಮಾತು ಮಾತ್ರ ನಾನು ಹೇಳಲಿಲ್ಲ. ಇಷ್ಟಾದ್ರೂ ಸ್ವೀಕರಿಸಿ. ಬೇಡ, ಬಲವಂತ ಬೇಡ ಜಯಂತಿ. ತಗೊಳ್ಳಿ. ಆ ಕೈ ಅಂತದ್ದು, ಪಾಪ ಅವ್ರೇನ್ ಮಾಡ್ತಾರೆ, ವಿಷ ಕೊಟ್ರು ಅಲ್ಲ ಏನೋಕ್ ಮನ್ಸು ಬರೋಲ್ಲ. ಪಾಪಿ ಗಂಡಸಿನ ಜನ್ಮ. ತಗೊಳ್ಳಿ, ಎಷ್ಟು ಬೇಕೋ ಅಷ್ಟು ತಗೊಳ್ಳಿ, ಎಲ್ಲ ನಿಮ್ದೆ. ಏನು ಏನು ಈ ಪಾಪಾರ್ಜಿತವನ್ನು ತಲೆ ಮೇಲೆ ಹೊತ್ಕೊಳ್ಳೆ? ನಿಮ್ಮಂತ ಅವ್ರಿಗೆ ಕೊಟ್ರೇನೆ ಸಾರ್ಥಕ. ಸಾಕೆ? ಇದಕ್ಕಿಂತಲೂ ಹೆಚ್ಚು ಸಾಲ ಮಾಡಿದರೆ ನನಗೆ ತೀರಿಸುವ ಶಕ್ತಿ ಇಲ್ಲ ಜಯಂತಿ. ಸಾಲ? ಹೌದು, ಸಾಲ. ನಾನು ಬದುಕಿದ್ದರೆ ಖಂಡಿತವಾಗಿ ತೀರಿಸ್ತೇನೆ. ಒಂದು ವೇಳೆ ನಾ ಸತ್ತು ಹೋದರೆ ನನ್ನ ಮಗನಾದರೂ ತೀರಿಸ್ತಾನೆ. ಏನಿದು ಸೋಜಿಗವೋ ದೇವಾ, ಏನಿದು ಸೋಜಿಗವೋ ದೇವಾ, ಈ ಬಗೆ ಭೇದ ಏತಕೋ ದೇವಾ, ಈ ಬಗೆ ಭೇದ
ಕಣ್ಣೀರ ಕರೆಯುವರನಿತೋ ನೋವಿಂದ ಕಣ್ಣೀರ ಕರೆಯುವರನಿತೋ ನಲ್ಮೆಯ ಸುಧಯುಂಡು ನಲಿಯುವರನಿತೋ ಏನಿದು ಸೋಜಿಗವೋ ದೇವಾ ಈ ಬಗೆ ಭೇದ ಏತಗೋ ದೇವಾ ಈ ಬಗೆ ಭೇದ ಏತಗೋ ದೇವಾ ಏನಿದು ಸೋಜಿಗವೋ ದೇವಾ ಏನಿದು ಸೋಜಿಗವೋ ಬಾಳೆಲ್ಲ ಧೂಳಾಗಿ ದಣಿದವರೆನಿದೋ ಹಾಳಾದ ಸೌಭಾಗ್ಯ ಪಡೆದವರನಿತೋ ಕಣ್ಣೀರು ಕ್ಷಣ ಆನಂದ ಕ್ಷಣ ನರ ಜನ್ಮದ ಬೇಗೆ ದಾರುಣ ಕಣ್ಣೀರು ಕ್ಷಣ ಆನಂದ ಕ್ಷಣ ನರ ಜನ್ಮದ ಬೇಗೆ ದಾರುಣ ನಗುವಿನ ಹಿಂದೆ ಅಳು ಅಳುವಿನ ಹಿಂದೆ ನಗು ನಗುವಿನ ಹಿಂದೆ ಅಳು ಅಳುವಿನ ಹಿಂದೆ ನಗು ಹಗಲಿರುಳಿನ ಹಾಗೆ ಉರುಳು ಕಣ್ಣೀರು ಕ್ಷಣ ಆನಂದ ಕ್ಷಣ ಕಣ್ಣೀರು ಕ್ಷಣ ಆನಂದ ಕ್ಷಣ ಕಣ್ಣೀರು ಕ್ಷಣ ಆನಂದ ಕ್ಷಣ ಕಣ್ಣೀರು ಕ್ಷಣ ಆನಂದ ಕ್ಷಣ. ಈ ಮೇಲ್ಕಂಡ ತಫ್ಸೀಲಿನಲ್ಲಿ ನಮೂದಿಸಿರುವ ಸುಮಾರು 50,000 ರೂಪಾಯಿ ಬೆಲೆ ಬಾಳುವ ಆಸ್ತಿಯು ನನ್ನ ಸ್ವಯಾರ್ಜಿತವಾದದ್ದು. ಈ ಆಸ್ತಿಗೆ ಮತ್ಯಾವ ಹಕ್ಕುದಾರರು ಭಾಗಸ್ಥರು ಇಲ್ಲ. ಕೇವಲ ಜೀವನೋಪಾಯಕ್ಕಾಗಿ ನನ್ನ ಮನೆಯಲ್ಲಿ ನನ್ನ ಸಂಗಡವೇ ವಾಸ ಮಾಡುತ್ತಿರುವ ಕರಿವರದನು ಕಳ್ಳನು, ವಂಚಕನು, ಕುಡುಕನು, ಜೂಜುಕೋರನು ಆಗಿರುವುದರಿಂದಲೂ ನನ್ನ ಮರಣದ ನಂತರ ನನ್ನ ಸಕಲ ಆಸ್ತಿಯನ್ನು ದುರುಪಯೋಗಪಡಿಸಬೇಕೆಂದು ಕಾದಿರುವುದರಿಂದಲೂ ಈ ವಿಲ್ಲನ್ನು ಬರೆಸಿದ್ದೇನೆ. ನನ್ನ ಮರಣದ ನಂತರ ನನ್ನ ಅಣ್ಣನ ಸಮಾನರಾದ ಶ್ರೀ ಆನಂದರಾಯರು ನನ್ನ ಈ ಸಕಲ ಆಸ್ತಿಯನ್ನು ಸತ್ಕರ್ಮಗಳಿಗೆ ಉಪಯೋಗಿಸುತ್ತಾರೆಂಬ ಪೂರ್ಣ ಭರವಸೆ ಇರುವುದರಿಂದಲೂ ಅವರು ಸದ್ಗುಣಿಗಳು, ಸತ್ಯಸಂಧರೂ ಆಗಿರುವುದರಿಂದ ನನ್ನ ಸಕಲ ಆಸ್ತಿಗೂ ಅವರನ್ನೇ ಎಕ್ಸಿಕ್ಯೂಟಿವ್ ಆಗಿ ನೇಮಕ ಮಾಡಿರುತ್ತೇನೆ. ನಾನು ಸುಜ್ಞಾನದಿಂದಲೂ ಆತ್ಮಸಂತೋಷದಿಂದಲೂ ನಿರ್ಧಾರ ಮಾಡಿಕೊಂಡು ಬರೆಸಿದ ವಿಲ್ ಪತ್ರ. ಈ ವಿಲ್ಲನ್ನು ನನಗೆ ಬೇಕಾದಾಗ ಬೇಕಾದ ಹಾಗೆ ಬದಲಾಯಿಸಲು ಪೂರ್ಣ ಹಕ್ಕುಳ್ಳವಳಾಗಿದ್ದೇನೆ. ಯಾಕೋ ಗೊತ್ತಾಗ್ಲಿಲ್ವಲ್ಲ. ತರಿಸ್ತಾ ಇರ್ತದೆ. ಮಾಡೋದೇನು ತಿರುಪಿಗೆ ಹೋಗಿ ತಲೆ ನುಣ್ಣಗೆ ಮಾಡಿಕೊಂಡು ಕಂಚಿಗೆ ಹೋಗಿ ಕಾವಿ ತೊಟ್ಕೊಂಡು ಬೊಂಬಾಯಿಗೆ ಹೋಗಿ ಬಾಯಿಗೆ ಮಣ್ಣು ಹಾಕೋಬೇಕು. ಬಾಯಿಗೆ ಮಣ್ಣು ಹಾಕೊಳ್ಳೋದಕ್ಕಲ್ಲ, ಎಷ್ಟು ದಿವಸ ಅವಳ ಮನೆ ಕುಲ್ರಾಮನಾಗಿದ್ದು ತೋರಿಸ್ತೀನಿ. ನಾಳೆ ವಿಲ್ಲನ್ನ ಬ್ಯಾಂಕ್ನಲ್ಲಿ ಡಿಪಾಸಿಟ್ ಮಾಡೋಣ. ಬರ್ತೀನಿ. ಅದೇನಮ್ಮಯ್ಯ ಬೀರೂನಲ್ಲಿ ಇಡ್ತಾ ಇದ್ದೀಯ? ಅದೆಲ್ಲ ನಿನಗೆ ಯಾಕೆ? ನನಗೆಲ್ಲ ಗೊತ್ತು. ಆಸ್ತಿನೆಲ್ಲ ವಿಜಯನ ಅಣ್ಣ ಆನಂದನಿಗೆ ಬರೆದಿದ್ದೀಯೇ. ನಾನೇನ್ ಮಾಡಿದ್ನೆ ನಿನ್ಗೆ? ನೀನ್ ಕುಡುಕ, ಹೌದು, ಕಳ್ಳ, ನಿಜ, ವಂಚಕ, ಮೂರು ಸತ್ಯ. ನಿನ್ನಂಥವ್ರಿಗೆ ದುಡ್ಡು ಕೊಟ್ಟು ನಿನ್ನ ಕೆಟ್ಟ ಕೆಲಸಗಳಿಗೆ ಪ್ರೋತ್ಸಾಹ ಕೊಡ್ಲೇನು? ಕೆಟ್ಟ ಕೆಲಸ ಯಾರದ್ದಮ್ಮಯ್ಯ? ನಿಂದೋ ನಂದೋ? ನೀನ್ ಹೇಳ್ದಾಗ ನಾನು ಕೇಳ್ತಿದ್ದೆ, ನೀ ಜೂಜಾಡಿಸ್ತಿದ್ದೆ, ನಾನ್ ಮೇಲುಸ್ತುವಾರಿ ನೋಡ್ತಿದ್ದೆ, ನೀನ್ ಇವ್ರನ್ನ ಕರ್ಕೊಂಡ್ ಬಾ ಅಂತ ಹೇಳ್ತಿದ್ದೆ,
ನಾ ಕರ್ಕೊಂಡು ಬಂದು ಒಳಗಡೆ ಬಿಟ್ಟು ಹೊರಗಡೆ ನಿಂತ್ಕೋತಾ ಇದ್ದೆ. ಇದು ನಾನು ತಪ್ಪೇನಮ್ಮಯ್ಯ? ನನ್ನ ಸರ್ವನಾಶಕ್ಕೆ ಕಾರಣ ನೀನು. ಅಮ್ಮಯ್ಯ, ನನ್ನ ಸರ್ವ ಉಪಕಾರಗಳನ್ನು ಸ್ಮರಣೆ ಮಾಡಿಕೊಂಡು ಆಸ್ತಿನೆಲ್ಲ ನನ್ನ ಹೆಸರಿಗೆ ಬರೆದು ಬಿಡಮ್ಮಯ್ಯ. ಅದು ಮಾತ್ರ ಸಾಧ್ಯವಿಲ್ಲ. ಹಾಗಾದ್ರೆ ನೀನು ಇವತ್ತು ಉಳಿಯುವ ಹಾಗೂ ಇಲ್ಲ. ಏನ್ ಮಾಡ್ತಿ? ಪೊಲೀಸ್ಗೆ ಫೋನ್ ಮಾಡ್ತೀನಿ. ಓ, ಪೊಲೀಸ್? ಅಮ್ಮಯ್ಯ, ಈ ಮನೆಗೆ ಇನ್ಮೇಲೆ ಪೊಲೀಸ್ನವರು, ಲಾಯರು ಯಾರು ಬರುವ ಹಾಗಿಲ್ಲ. ಬರೋರೆಲ್ಲ ಬರೀ ಅಮದೂತ್ರೆ. ಎಲ್ಲಿ? ಕೊಡು ಬಿಲ್ಲು. ಕೊಡೋದಿಲ್ಲ. ಅಮ್ಮಯ್ಯ, ಇವತ್ತು ಜೋಯಿಸ್ರಿಗೆ ನಿನ್ನ ಜಾತಕ ತೋರಿಸ್ತೆ. ನಿನಗಿವತ್ತು ಪ್ರಾಣಗಂಡಾಂತರ ಇದೆ ಅಂತ ಹೇಳಿದ್ದಾರೆ. ನಾನು ಹೇಳ್ದಾಗ ಕೇಳಿ ಪ್ರಾಣ ಉಳಿಸ್ಕೋ ಅಮ್ಮಯ್ಯ. ಅಲ್ಲೇ ಇರು, ಹತ್ರಕ್ಕೆ ಬರ್ಬೇಡ. ಸತಿ ಸಾವಿತ್ರಿ ಹತ್ರ ಬಂದ್ರೆ ಶಾಪ ಕೊಡ್ತಾಳಂತೆ ಕಣೋ ವಿಜಯ. ಎಲ್ಲಿ ವಿಲ್ ಕೊಡು. ಫೋನ್ ಕೆಳಗಿಡು ಅಂದೆ ಅಮ್ಮಯ್ಯ. ಪೊಲೀಸ್, ಪೊಲೀಸ್, ಪೊಲೀಸ್! ಇಡು, ಫೋನ್ ಕೆಳಗಿಡು. 27 ಜಯಂತಿ ಕಾಲಿಂಗ್, ಪೊಲೀಸ್! ಸುಂದರಿ, ಕಲಾವತಿ ಕೊಲೆಯಾಗಿ ಹೋದ್ಲು. ನಡಿಯೋ, ಏನ್ ನೋಡ್ತಾ ನಿಂತಿದ್ಯಾ? ಪೊಲೀಸ್ನವ್ರು ಬಂದು ನಮ್ಮನ್ನ ಹಿಡ್ಕೊಂಡು ಹೋದರು. ಬಾರೋ. ಜಯಂತಿ, ಜಯಂತಿ, ನೀ ಕೊಟ್ಟಿ ಸಾಲ 1 ರೂಪಾಯಿ. ಜಯಂತಿ, 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 ಜಯಂತಿ. ಅರೆಸ್ಟ್ ಹಿಮ್. ಸತ್ಯವಾಗಿ ಹೇಳ್ತೀನಿ. ಅಪರಾಧಿಗೆ ನೀವೇನಾಗಬೇಕು? ಧರ್ಮಪತ್ನಿ. ನಿಮ್ಮ ಯಜಮಾನರು ಜಯಂತಿ ಮನೆಗೆ ಹೋಗ್ತಾ ಇದ್ರು? ಹೋಗ್ತಾ ಇದ್ರು. ಜಯಂತಿ ಕೊಲೆಯಾದ ವಿಷಯ ನಿಮ್ಗೆ ಗೊತ್ತೇ? ಗೊತ್ತು. ಯಾರು ಹೇಳಿದ್ರು? ನನ್ನ ಮೈದುನ ಹೆಂಡತಿ ಸೀತಾ ಹೇಳಿದ್ಲು. ಕೊಲೆಯಾದ ರಾತ್ರಿ ನಿಮ್ಮ ಯಜಮಾನರು ಮನೇಲೇ ಇದ್ರು? ಇರ್ಲಿಲ್ಲ. ಎಷ್ಟೊತ್ತಿಗೆ ಬಂದ್ರು? ಅವರು ರಾತ್ರಿ ಮನೆಗೆ ಬರ್ಲಿಲ್ಲ. ಸರಿ, ದಟ್ಸ್ ಆಲ್ ಯುವರ್ ಆನರ್. Any more witnesses? Yes, ಯುವರ್ ಆನರ್. ಸತ್ಯವಾಗಿ ಹೇಳ್ತೀನಿ ಅಂತ ಹೇಳಿ. ಸತ್ಯವಾಗಿ ಹೇಳ್ತೀನಿ. ಅಪರಾಧಿಗೆ ನೀವೇನಾಗಬೇಕು? ನಾದಿನಿ. ನಿಮ್ಮ ಯಜಮಾನರು ಆನಂದರಾಯರು ಒಟ್ಟಿಗೆ ಸಂಸಾರ ಮಾಡ್ತಾ ಇದ್ರು? ಇಲ್ಲ, ಬೇರೆ ಬೇರೆ ಇರ್ತಿದ್ರು. ಜಯಂತಿ ಕೊಲೆಯಾದ ವಿಷಯ ನಿಮಗೆ ಯಾರು ಹೇಳಿದ್ರು? ನನಗೆ ಯಾರು ಹೇಳಿದ್ರು? ನಮ್ಮ ಯಜಮಾನರು ಹೇಳಿದ್ರು. ಸರಿ, ದಟ್ಸ್ ಆಲ್ ಯುವರ್ ಆನರ್. Yes. Next. ನಿನ್ನ ಹೆಸರು?
ಕರಿವರ್ದ. ತಂದೆ ಹೆಸರು? ಬಿಳಿ ವರದ. ಜಯಂತಿ ಕೊಲೆ ವಿಷಯ ನಿನಗೇನಾದ್ರೂ ಗೊತ್ತಿದೆಯೇ? ಎಲ್ಲ ಗೊತ್ತಿದೆ. ಜಯಂತಿಗೂ ನಿನಗೂ ಏನ್ ಸಂಬಂಧ? ಅವಳ ಆಸ್ತಿಗೆಲ್ಲ ನಾನೇ ಗಾರ್ಡಿಯನ್ನು, ಅದನ್ನ ನನಗೆ ಬರೀತೀನಿ ಅಂತ ಬಹು ದಿವಸದಿಂದ ಹೇಳ್ತಾ ಇದ್ಲು. ಕಡೆಗೆ ಲಾಯರ್ ಹತ್ರ ನನ್ನ ಹೆಸರಿಗೆ ಬಾರಿಸಿದ್ಲು ವಿಲ್ಲನ್ನ. ವಿಲ್ ಎಲ್ಲಿದೆ ಈಗ? ಬಹುಶಃ ಆನಂದ್ ರಾಯರು ಇಷ್ಟೊತ್ತಿಗೆ ಸುಟ್ಟಾಕಿರ್ಬಹುದು. ಜಯಂತಿ ಕೊಲೆ ಮಾಡುವಾಗ ನೀನು ಮನೇಲಿ ಇರ್ಲಿಲ್ಲ ಅನ್ನೋದಕ್ಕೆ ಸಾಕ್ಷಿ? ಆನಂದ್ ರಾಯರ್ ತಮ್ಮ ವಿಜಯೇಂದ್ರ ರಾಯರ್ ಇದ್ದಾರೆ, ಅವ್ರನ್ನ ಕೇಳಿದ್ರೆ ಎಲ್ಲ ಗೊತ್ತಾಗತ್ತೆ. ಅವರು ನಾನು ಅಂಗಡಿಗೆ ಹೋಗಿದ್ದು. ಅಂಗಡಿಗೆ. ಯಾವ ಅಂಗಡಿಗೆ? ಕ್ಷಮಿಸ್ಬೇಕು, ಅದ್ರ ಹೆಸರು ಇಲ್ಲಿ ಹೇಳ್ಬಾರ್ದು. That's all, Your Honor. Any more witnesses? Yes, Your Honor. ಸತ್ಯವಾಗಿಯೂ ಹೇಳ್ತೀನಿ, ಅಪರಾಧಿಗೆ ಏನಾಗ್ಬೇಕು? ತಮ್ಮ. ಜಯಂತಿ ಕೊಲೆ ಆದಾಗ ವರದ ಎಲ್ಲಿದ್ದ? ನನ್ನ ಜೊತೆ ಒಳಗೆ ಇದ್ದ. Your Honor, ನಾನೊಂದು ಪ್ರಶ್ನೆ ಕೇಳಬಹುದೇ? ವರದ ನಿಮ್ ಜೊತೆಲಿ ಅಂಗಡಿಗೆ ಬಂದಿದ್ನಾ? ಬಂದಿದ್ದ. ಯಾವ ಅಂಗಡಿಗೆ? ಮೆಡಿಕಲ್ ಶಾಪ್ಗೆ. ನಿಮ್ಮ ಅಣ್ಣ ಜಯಂತಿ ಕೊಲೆ ಮಾಡಿದ್ದಾನೆಯೇ? ನಿಜ. ಕಾರಣ? ಅಣ್ಣನಿಗೂ ಜಯಂತಿಗೂ ಹಿಂದಿನಿಂದಲೂ ತುಂಬಾ ದ್ವೇಷ ಇತ್ತು. ಎಂದಾದ್ರೂ ಒಂದ್ ದಿವಸ ಕೊಂದು ಬಿಡ್ತೀನಿ ವಿಜಯ ಅಂತ ಅಣ್ಣ ಆಗಾಗ್ಲೇ ನನ್ನ ಹತ್ರ ಹೇಳ್ತಾ ಇದ್ದ. ಅದಕ್ಕೋಸ್ಕರವೇ ಮನೆ ಬಿಟ್ಬಿಟ್ಟು ಹೋಗಿ ನಾನು ಬೇರೆ ಸಂಸಾರ ಹುಡ್ಕೊಂಡಿರೋದು. ಅಂದರೆ ಹಿಂದಿನ ದ್ವೇಷದಿಂದ ಕೊಲೆ ಮಾಡಿದ್ದಾನೆ ಅಂತೀರಾ? ಇರಬಹುದು. ಇಲ್ಲ, ನನ್ನ ತಮ್ಮ ವಿಜಯ ಅಂತವನಲ್ಲ. That's all, Your Honor. ಆನಂದರಾವ್, ನೀನು ಜಯಂತಿನ ಕೊಲೆ ಮಾಡಿದ್ದೀಯ ಅನ್ನೋದನ್ನ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸಸ್ ದಿಂದ ಪೊಲೀಸ್ನವರು ರುಜುವಾತು ಮಾಡಿದ್ದಾರೆ. ಇದಕ್ಕೆ ನೀನು ಏನು ಹೇಳ್ತೀಯ? ನಾನು ಏನೂ ಹೇಳೋ ಹಾಗೆ, ಪರಮಾತ್ಮನ ಸಾಕ್ಷಿಯಾಗಿಯೂ ನಾನು ನಿರಪರಾಧಿ. ಅಪರಾಧಿಯ ಅಪರಾಧಗಳು ಸಾದರಪಟ್ಟದ್ದರಿಂದ ನಿನಗೆ ಕಾನೂನಿನ ಪ್ರಕಾರ ಮರಣದಂಡನೆ ವಿಧಿಸಿದ್ದೇನೆ. ಹೋ, ನೀನ ಬಾ. 3 ದಿವಸದಿಂದ ಯಾಕೋ ಬರ್ಲಿಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಬಾ, ಕೂತ್ಕೋ. ಇವತ್ತು ಕಡೇ ದಿನ. ನಾಳೆ ಬೆಳಿಗ್ಗೆ 7 ಗಂಟೆಗೆ ನಿಮ್ಮ ಅಣ್ಣನ ಕತೆ ಮುಗಿದು ಹೋಗುತ್ತೆ. 7 ಗಂಟೆ ತನಕ ಕಾಯ್ಕೊಂಡಿರೋದಕ್ಕೆ ನನಗೆ ಇಷ್ಟವಿಲ್ಲ ವರ್ಧ. ಈಗಲೇ ಮುಗಿಸ್ಬೇಕು ಅಂತ ಬಂದಿದ್ದೀನಿ. ಹೌದು, ಎಷ್ಟು ಬೇಗ ಮುಗಿದ್ರು ಅಷ್ಟು ಒಳ್ಳೇದು. ಕ್ಲಬ್ಬು ಪ್ರಾರಂಭ ಮಾಡಿ ಹಣ ಸಂಪಾದಿಸೋಣ. ಇಷ್ಟು ದಿವಸ ನೀನು ಮಾಡಿರೋ ಸಂಪಾದನೆ ಸಾಲದೆ, ಇಷ್ಟು ದಿವಸ ಜನಗಳ ರಕ್ತ ಹೀರಿ ಮನೆಗೆ ಕೆಂಪು ಬಣ್ಣ ಹಚ್ಚಿರೋ ಸಾಲದೆ, ಇಷ್ಟು ದಿವಸ ಜಯಂತಿನ ಮುಂದೆ ಮಾಡಿಕೊಂಡು ನೀನು ಮಾಡಿರೋ ಕೊಲೆ ಸುಲಿಗೆ ಸಾಲದೆ ವರ್ದ. ಕೊಲೆ ಸುಲಿಗೆ ಅಂತ ಯಾಕೆ ಕೂಗಾಡ್ತೀಯೋ? ನಾಳೆ
ಅವನ ಗಲ್ಲಿಗೆ ಏರ್ಸುವವರೆಗೂ ಸ್ವಲ್ಪ ಸುಮ್ಮನಿರೋ. ಇಲ್ಲ, ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ನನಗೋಸ್ಕರ ಸುಮ್ಮನಿರೋ. ನಿನಗೋಸ್ಕರ? ನೀನು ಯಾರೋ, ನಾನು ಯಾರೋ? ನನಗೂ ನಿನಗೂ ಸಂಬಂಧವೇನೋ? ನಿನಗೋಸ್ಕರ, ನಿನ್ನ ಮೇಲಿನ ಅಭಿಮಾನದಿಂದ ನನ್ನ ಅಣ್ಣನ್ನ, ನನ್ನ ಒಡ ಹುಟ್ಟಿದ ಅಣ್ಣನ್ನ, ತಂದೆಯ ಹಾಗಿರೋ ಅಣ್ಣನ್ನ, ದೇವರ ಹಾಗಿರೋ ಅಣ್ಣನ್ನ ಬಲಿ ಕೊಡ್ಲೆ? ನಿನಗೋಸ್ಕರ ನನ್ನ ಅತ್ತಿಗೆ ಮಾಂಗಲ್ಯ ಹರಿದು ಹಣೆ ಕೊಂಕು ಮಾಡಿಸಿ ವೈಧವ್ಯದ ಕೂಪಕ್ಕೆ ತಡಲೆ? ಆಗೋದಿಲ್ಲ ಬರದ, ಆಗೋದಿಲ್ಲ, ಆಗೋದಿಲ್ಲ. ನಿನ್ನ ಬುದ್ಧಿ ಸ್ಥಿಮಿತ ಇಲ್ಲ. ಬಾ ಕೂತ್ಕೋ. ತಕೋ ಪರದೇಶಿ. ಕುಡಿಯಲೇ? ಇನ್ನೂ ಕುಡಿಯಲೇ? ಇಷ್ಟು ದಿವಸ ಕುಡಿದು ಜೀವನ ಹಾಳು ಮಾಡ್ಕೊಂಡಿರೋದು ಸಾಲದು ಅಂತ ಇನ್ನೂ ಕುಡಿದು ಇನ್ನೂ ಹಾಳಾಗಲೇ? ಅಯ್ಯೋ, ಈ ಮದ್ಯ, ಈ ಸುರೆ, ಎಷ್ಟು ಜನ ಈ ಸುಡುಗಾಡು ದುರಭ್ಯಾಸಕ್ಕೆ ಬಲಿಯಾಗಿ ಜೀವನದ ಶಾಂತಿ ಹಾಳು ಮಾಡ್ಕೊಂಡಿದ್ದಾರೋ ಲೆಕ್ಕ ಸಿಗ್ತಾ ಇಲ್ಲ. ಮನುಷ್ಯನ ಬುದ್ಧಿಗೆ ಮೊಂಕು ಹಿಡಿಸಿ ಜೀವನದ ಸುಖವನ್ನು ಹಾಳು ಮಾಡುವುದಿದೆ ಮದ್ಯ. ಮಾನವನ್ನು ಮಾರಿಸಿ ಬೀದಿಯ ತೊತ್ತಾಗಿ ಮಾಡಿಸುವುದಿದೆ ಮದ್ಯ. ಸ್ತ್ರೀ ಹತ್ಯ, ಭ್ರೂಣ ಹತ್ಯ ಮೊದಲಾದ ಭಯಂಕರ ಪಾಪಗಳಿಗೆ ಪ್ರಚೋದಿಸುವುದಿದೆ ಮದ್ಯ. ತಂದೆ ತಾಯಿ, ಹೆಂಡತಿ ಮಕ್ಕಳು, ಅಣ್ಣ ತಮ್ಮ ಮೊದಲಾದ ಬಂಧುಗಳನ್ನೆಲ್ಲ ತೊರೆಸಿ ಹಿಡಿ ಕೂಳಿಗೋಸ್ಕರ ಬೀದಿಯಲ್ಲಿ ಭಿಕಾರಿಯಂತೆ ಅಲಿಸುವಂತಹ ದೀನ ಸ್ಥಿತಿಗೆ ತರುವುದಿದೆ ಮದ್ಯ. ಯಾವ ದೇಶದಲ್ಲಿ, ಯಾವ ಸಮಾಜದಲ್ಲಿ, ಯಾವ ಸಂಸಾರದಲ್ಲಿ ಈ ಮದ್ಯಪಾನಕ್ಕೆ ಅವಕಾಶವಿದೆಯೋ ಆ ದೇಶ, ಆ ಸಮಾಜ, ಆ ಸಂಸಾರ ಹೇಳ ಹೆಸರಿಲ್ಲದೆ ನಿರ್ನಾಮವಾಗಿ ಹೋಗುವುದು ಖಂಡಿತ. ಅಯ್ಯೋ, ಅಣ್ಣನ ಆಶ್ರಯದಲ್ಲಿ, ಅತ್ತಿಗೆಯ ವಾತ್ಸಲ್ಯದ ಛಾವಣಿಯಲ್ಲಿ, ಸೇವಾ ತತ್ಪರಳಾದ ಹೆಂಡತಿಯ ಪ್ರೇಮ ಮೋಹಗಳ ಅರಮನೆಯಲ್ಲಿ ಸುಖವಾಗಿದ್ದ ನನ್ನ ಈ ದುಸ್ಥಿತಿಗೆ ತಂದಿದ್ದೀ ಮದ್ಯ. ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ದ್ವೇಷದ ಪ್ರಚಂಡ ಕಿಚ್ಚನ್ನು ಎಬ್ಬಿಸಿ ನನ್ನ ಸರ್ವನಾಶ ಮಾಡಿದ್ದೀ ಮದ್ಯ. ಏಕಪತ್ನಿ ವ್ರತಸ್ಥನಾಗಿ ನಿರ್ಮಲ ಜೀವನ ನಡೆಸುತ್ತಿದ್ದ ನನ್ನನ್ನು ವ್ಯಭಿಚಾರದಂತ ಮಹಾಂಧ ನರಕಕ್ಕೆ ತಳ್ಳಿದ್ದೀ ಮದ್ಯ. ಅಯ್ಯೋ, ಇದರ ವಂಶ ನಿರ್ವಂಶವಾಗೋ ತನಕ ದೇಶಕ್ಕೆ ಏಳಿಗೆ ಇಲ್ಲ. ಏನೋ ನಿನ್ ರೀತಿನೇ ಬದಲಾಯಿಸಿದೆಯಲ್ಲೋ. ಹೋಗ್ಲಿ ತಗೋ, ಒಂದೆರಡು ಪರೇಲ್ ಆಟನಾದ್ರೂ ಆಡೋಣ ಬಾ. ಇದು ಆಟವಲ್ಲ, ಆಟದ ಮನರಂಜನೆ ಇದರಲ್ಲಿಲ್ಲ. ಜೂಜಿನ ಚಟಕಲಿಸಿ ಮನುಷ್ಯನ ಸರ್ವಸ್ವವನ್ನು ನಾಶ ಮಾಡುವ ಇಸ್ಪೀಟು. ನಿಮ್ಮ ಅಣ್ಣನ್ನ ನೇಣು ಹಾಕ್ತಾರೆ ಅಂತ ಹೇಳಿ ಹೀಗೆಲ್ಲ ಆಡ್ತಾ ಇದ್ದೀನೋ? ನಾಳೆ ಕಳೀಲಿ, ಅಲ್ಲಿವರೆಗೆ ಸುಮ್ಮನಿರು. ನಾಳೆ ಇನ್ನು ನಮ್ಮ ಜೀವನದಲ್ಲಿ ಬರೋದಿಲ್ಲ ವರದ. ಹೇಳು, ಎಲ್ಲಿಟ್ಟಿದ್ದೀಯೇ ಜಯಂತಿ ಬರೆಸಿರೋ ವಿಲ್ಲು? ಬಿಲ್ಲು ಇಲ್ಲಿದೆ. ಅದರಿಂದ ನಮ್ಮಿಬ್ಬರಿಗೂ ಪ್ರಯೋಜನವಿಲ್ಲ. ನನಗೆ ಪ್ರಯೋಜನವಿದೆ. ಅದರ ಸಹಾಯದಿಂದ ನಮ್ಮ ಅಣ್ಣ ನಿರಪರಾಧಿ ಅಂತ ನಿರ್ಧರಿಸಿ ಅವನ ಜೀವ ಸಹಿತ ಉಳಿಸಬೇಕಾಗಿದೆ. ಕೊಲೆ ಮಾಡಿದ್ದೀನಿ. ಕತ್ತಿ, ಚಾಕು, ಬಂದೂಕುಗಳ ಸಹಾಯವಿಲ್ಲದೆ ಕುತ್ತಿಗೆ ಹಿಚ್ಚಿಗೆ ಪ್ರಾಣ ತೆಗೆದಿದ್ದೀನಿ. ಕೊಲೆ ಮಾಡಿದ್ದೀನಿ. ನಿರಪರಾಧಿಯಾಗಿರೋ ನನ್ನ ಅಣ್ಣನ ಪ್ರಾಣ ಉಳಿಸೋದಕ್ಕೋಸ್ಕರ ಕೊಲೆ ಮಾಡಿದ್ದೀನಿ. ನನ್ನ ಅತ್ತಿಗೆ ಮಾಂಗಲ್ಯ ಉಳಿಸೋದಕ್ಕೋಸ್ಕರ ಕೊಲೆ ಮಾಡಿದ್ದೀನಿ. ಕೊಲೆ ಮಾಡಿರೋದು ಸತ್ಯ,
ನಾನು ವರದನ್ನ ಕೊಲೆದೆ ಹೋಗಿದ್ರೆ ಜಯಂತಿ ಬಿಲ್ಲು ಸಿಗ್ತಾ ಇರಲಿಲ್ಲ. ಅಣ್ಣನಿಗೂ ಜಯಂತಿಗೂ ತಂದೆ ಮಕ್ಕಳ ವಾತ್ಸಲ್ಯ ಬಿತ್ತು ಅನ್ನೋದನ್ನ ಸಿದ್ಧಾಂತಪಡಿಸಿ ಅಣ್ಣ ನಿರಪರಾಧಿ ಅನ್ನೋದನ್ನ ತೋರ್ಸಕ್ ಆಗ್ತಾ ಇರ್ಲಿಲ್ಲ. ಕೊಂದೆ. ವರದನ ಕೊಂದು ಬಿಲ್ ತಗೊಂಡು ಬಂದು ಪೊಲೀಸ್ನವರು ಕೊಟ್ಟೆ. ಪೊಲೀಸ್ನವರ ಸಹಾಯದಿಂದ ಈಗ ನ್ಯಾಯ ಮಂದಿರದಲ್ಲಿ ನಿಂತಿದ್ದೀನಿ. ನನ್ನ ಅಣ್ಣ ನಿರಪರಾಧಿ, ನನ್ನ ಅಣ್ಣ ನಿರಪರಾಧಿ, ಅಣ್ಣ ನಿರಪರಾಧಿ, ಅಣ್ಣ ನಿರಪರಾಧಿ. ಇವರ ಆನರ್, ಒಬ್ಬ ನಿರಪರಾಧಿಯನ್ನು ಉಳಿಸೋದಕ್ಕೋಸ್ಕರ ಇನ್ನೊಂದು ಕೊಲೆ ಮಾಡಿದ್ದಾನೆ. ವರ್ಧನನ್ನು ಕೊಲೆ ಮಾಡದೆ ಹೋಗಿದ್ರೆ ಜಯಂತಿ ವಿಲ್ ನಮ್ಮ ಕೈ ಸಿಕ್ತಿರ್ಲಿಲ್ಲ, ಗುಟ್ಟು ಹೊರಗೆ ಬರ್ತಾ ಇರಲಿಲ್ಲ. ಆದರೂ ಕಾನೂನನ್ನು ಕೈಗೆ ತೆಗೆದುಕೊಂಡು ಕೊಲೆ ಮಾಡಿದ್ದಾನೆ ಇವರ ಆನರ್. ಅಪರಾಧಕ್ಕೆ ತಕ್ಕ ಶಿಕ್ಷೆ ಆಗಲೇಬೇಕು. ನಿರಾಪರಾಧಿಯಾದ ಅಪರಾಧಿಯ ಅಣ್ಣ ಆನಂದರಾಯರನ್ನು ಮರ್ಯಾದೆಯಿಂದ ಬಿಡುಗಡೆ ಮಾಡಿದೆ. ಅಪರಾಧಿಯ ಜೀವನದ ದುರಂತ ಕಥೆ ಕೇಳಿ ನ್ಯಾಯಸ್ಥಾನ ಮರುಕಗೊಂಡಿದೆ. ಆದರೂ ಅಪರಾಧಿಗೆ ಶಿಕ್ಷೆ ವಿಧಿಸಬೇಕಾದ್ದು ಕಟ್ಟಳೆ. ಜಯಂತಿಯ ಕೊಲೆಗೆ ಸಹಾಯ ಮಾಡಿದ್ದು ಒಂದು ಅಪರಾಧ. ಕೊಲೆಯಾದದನ್ನು ಕಣ್ಣಿಂದ ಕಂಡಿದ್ದರೂ ಸುಳ್ಳು ಹೇಳಿ ಕೊಲೆಗಾರನನ್ನು ರಕ್ಷಿಸಲು ಪ್ರಯತ್ನ ಪಟ್ಟಿದ್ದು ಮತ್ತೊಂದು ಅಪರಾಧ. ಕೊನೆಗೆ ಕಾನೂನಿನ ಭಯ ಇಲ್ಲದೆ ಕೊಲೆ ಮಾಡಿದ್ದು ಮಹಾಪರಾಧ. ಆದರೆ ಈ ಕೊಲೆಯು ಉದ್ದೇಶಪೂರ್ವಕವಾದ ಕೊಲೆಯಲ್ಲ ಮತ್ತು ಕೊಲೆ ಮಾಡುವ ಉದ್ದೇಶವು ಅಪರಾಧಿಗೆ ಇರಲಿಲ್ಲ. ಅಪರಾಧಿಯ ಮನಸ್ಸು ಉದ್ರೇಕವಾಗಿದ್ದಾಗ ನಡೆದು ಹೋದ ಘಟನೆ. ಆದ್ದರಿಂದ ಅಪರಾಧಿಗೆ 6 ವರ್ಷ ಕಠಿಣ ಶಿಕ್ಷೆ ವಿಧಿಸಿದ್ದೇನೆ. ನಿಮ್ಮ ಮಾಂಗಲ್ಯ ಉಳಿಸ್ತೀನಿ ಅಂತ ವಚನ ಕೊಟ್ಟಿದ್ದೆ. ಈಗಲಾದರೂ ನಂಬಿಕೆ ಬಂತೆ? ನನ್ನ ಸೌಭಾಗ್ಯ ಉಳಿಸಿದ ದೇವ್ರು ನೀನು. ದೇವರಲ್ಲ ಅತ್ತಿಗೆ, ಮಗನ ಸಮಾನ. ಆದರೇನು ವಿಜಯ, ನನ್ನನ್ನು ಬಿಡಿಸಿ ನೀ ಜೈಲಿಗೆ ಹೋದೆ. ಅಣ್ಣ, ನಿನ್ನಂಥವರು ಉಳಿಯಬೇಕು. ನಿನ್ನಂಥವರ ರೀತಿ ನೀತಿಗಳು ಪ್ರಪಂಚಕ್ಕೆ ಮೇಲ್ಪಂಕ್ತಿ ಆಗಬೇಕು. ಸತ್ಯವಂತರಿಗೆ, ಸಾಧುಗಳಿಗೆ ಬರುವ ಕಷ್ಟವು ಕ್ಷಣಿಕವಾದುದೆಂದು ಜಗತ್ತು ತಿಳಿದುಕೊಳ್ಳಲಿ. ನನ್ನಂಥವರು ಹೋದಷ್ಟು ಪ್ರಪಂಚದ ಭಾರ ಕಡಿಮೆಯಾಗುತ್ತದೆ. 6 ವರ್ಷ ನರಕವಾಸ. ನಾನು ಮಾಡಿರೋ ತಪ್ಪಿಗೆ 6 ವರ್ಷದ ಶಿಕ್ಷೆ ಸಾಲದು. ಮರಣ ದಂಡನೆಯನ್ನು ವಿಧಿಸಿದ್ರೆ ಸಂತೋಷವಾಗಿ ಗಲ್ಲಿನ ಹಕ್ಕಕ್ಕೆ ಕುತ್ತಿಗೆಯನ್ನು ಕೊಟ್ಟು ನರಕಕ್ಕೆ ಹೋಗ್ತಾ ಇದ್ದೆ. ಆದ್ರೆ ನಿನ್ನ ಸೌಭಾಗ್ಯನು ಗಟ್ಟಿಗಿತ್ತು ಅಂತ ಕಾಣಿಸುತ್ತೆ. ಪ್ರಾಣ ಉಳ್ಕೊಂತು. ಅಳ್ತಾ ಇದೀಯಾ ಸೀತಾ? ನನ್ನ ಮದುವೆ ಆದ ಮೇಲೆ ಒಂದು ದಿವಸ ಸಂತೋಷವಾಗಿ ನೀನು ನಗುತ್ತಾ ಇರಲಿಲ್ಲ. ಅತ್ತಿಗೆ, ನನಗೊಂದು ಭಿಕ್ಷಾ ಕೊಡ್ತೀರಾ? ಕೇಳು ವಿಜಯ. ಈ ಹುಡುಗಿನ ಚೆನ್ನಾಗಿ ಸಾಕೊಳ್ಳಿ. ದುಃಖದ ಆವೇಗದಿಂದ ಆತ್ಮಹತ್ಯೆ ಮಾಡಿಕೊಂಡಾಳು. ಇಷ್ಟು ದಿವಸ ತಂಗಿ ಅಂತ ತಿಳ್ಕೊಂಡಿದ್ದೆ, ಇನ್ನು ಮೇಲೆ ಮಗಳು ಅಂತ ಭಾವಿಸ್ಕೋತೀನಿ. ಅಳಬೇಡ ಸೀತಾ, ಅಳಬೇಡ. 6 ವರ್ಷ ಕಳೆದ ನಂತರ ಬರ್ತೀನಿ. ಹೊಸ ಮನುಷ್ಯರಾಗಿ ಹೊಸ ಜೀವನ ಪ್ರಾರಂಭ ಮಾಡೋಣ. ಅಣ್ಣ. ವಿಜಯ,
ನನ್ನ ಎಷ್ಟು ಅಪರಾಧಗಳನ್ನು ಕ್ಷಮಿಸಿದ್ದೀಯೇ. ಇನ್ನೊಂದು ಆವರ್ತಿ ನಿರ್ಮಲ ಮನಸ್ಸಿನಿಂದ ನನ್ನ ಅಪರಾಧಗಳನ್ನು ಕ್ಷಮಿಸಿದ್ದೀನಿ ಅಂತ ಹೇಳು. ಮನಸ್ಸಿಗೆ ಸಮಾಧಾನವಾಗಲಿ. ವಿಜಯ, ವಿಜಯ, ಹೇಳು ವಿಜಯ. ನಾನು ಎಂದೂ ನಿನ್ನ ಅಪರಾಧಗಳನ್ನು ಕ್ಷಮಿಸಿದ್ದೇನೆ ವಿಜಯ. ರಾಮು, ಏನ್ ಚಿಕ್ಕಪ್ಪ? ನೋಡ್ಕೋ, ಚೆನ್ನಾಗಿ ಜ್ಞಾಪಕ ಇಟ್ಕೋ ಕಂದ. ಈ ಅವಸ್ಥೆ ಬಂದಿದ್ದ ಯಾತ್ರಿಂದ, ಕುಡಿತ, ಜೂಜು, ದುರಾಚಾರದಿಂದ. ಹುಷಾರ್ ಚಿನ್ನ, ಹುಷಾರ್. ಹುಡುಗಾಟಕ್ಕೂ ಇಸ್ಪೀಟಲೆಲ್ಲ ಕೈನಲ್ಲಿ ಬಿಟ್ಟಬೇಡ. ತುಂಡ್ರ ಸಹವಾಸ ಮಾಡಬೇಡ. ವಿದ್ಯಾ ಬುದ್ಧಿ ಕಲ್ತ್ಕೊಂಡು ಬುದ್ಧಿವಂತನಾಗಿ ಕೀರ್ತಿ ಪಡಿ. ನೀನ್ ಯಾವ ಬರ್ತೀಯ ಚಿಕ್ಕಪ್ಪ? ಬರ್ತೀನಿ ರಾಮು, ಬರ್ತೀನಿ. ಸ್ವಾಮಿ, ಬರ್ತೀನಿ. ಗೊತ್ತಾಯ್ತು. ಸೌಭಾಗ್ಯ ಸಂಪದವ ಆ ದೇವ ಕೊಡುವಾಗ ಈ ಭೂಮಿಯೊಳಗದನು ತಡೆಯುವರು ಯಾರಯ್ಯ? ತಡೆಯುವರು ಯಾರಯ್ಯ? ದೈವಲೀಲೆಯೇ ಘನವು, ದೈವ ಬಲವೇ ಬಲವು, ದೈವ ಬಲವೇ ಬಲವು. మా వీడియోస్ కనుక మీకు నచ్చినట్లయితే లైక్, షేర్ అండ్ డోంట్ ఫర్గెట్ టు సబ్స్క్రైబ్.